ಫಸ್ಟ್ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಬಂತಲ್ಲ, ಆಗ ಬಹಳ ಜನ, ತುಂಬ ಜನ, ಸಾವಿರಾರು ಗಟ್ಟಲೆ ಜನ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು. ಓಕೆನಾ, ತುಂಬ ಜನ ಸ್ಟಾರ್ಟ್ ಮಾಡಿದ್ರು ಈ ಬಿಸ್ನೆಸ್ನ. ಮನೆ ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸುಮಾರು ವರ್ಷಗಳ ಹಿಂದೆ. ಇವಾಗಲೂ ಕೂಡ ಒಂದು 2 ವರ್ಷ 3 ವರ್ಷ ತನಕ ಹಿಂದೆ ಈ ಕೋವಿಡ್ ಏನಂತೀರ, ಅದಾದಮೇಲೆ ಜನ ಕಡಿಮೆ ಮಾಡಿದ್ರು ಈ ಪೇಪರ್ ಪ್ಲೇಟ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ. ಸೊ ಒಂದು ಟೈಮ್ ನಮ್ಮ ಒಂದು ಕಂಪ್ನಿಗೆ ವಿಸಿಟ್ ಮಾಡಿ ಸರ್, ಫೋನಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಕರೆಕ್ಟಾಗಿದೆ ಎಸ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಗೊತ್ತಿರೋರು. ಇಲ್ಲ ಅಂದರೆ ಇಲ್ಲ ಬರ್ತಾರೆ ಅಂತ ಹೇಳಿ. ಸೊ ಆ ವಿಡಿಯೋಗಳನ್ನ ನೀವು ನೋಡ್ತೀರಾ. ಸೊ ನಿಮಗೂ ಆಸೆ ಹುಟ್ಟುತ್ತೆ, ನಾನು ಈ ಥರ ಮಾಡಬೇಕು, ನನ್ನ ಹತ್ರ ಬೆಳಿಬೇಕು, ಈ ಥರ ಯೂಟ್ಯೂಬಲ್ಲಿ ಹಾಕಬೇಕು, ನಮ್ಮದು ಒಂದು ಕಂಪ್ನಿ ಯೂಟ್ಯೂಬಲ್ಲಿ ಬರಬೇಕು ಅಂತ ಆಸೆಗಳನ್ನ, ಕನಸುಗಳನ್ನ ಹೊತ್ಕೊಂಡು. ಸೊ ನೀವೇನು ಮಾಡ್ತೀರಾ ಅಂದರೆ ಟಕ್ ಅಂತ ಊರಿಗೆ ಹೋಗ್ತೀರಾ. ನಿಮ್ಮ ಪಾಪದ ಬಿಂದಿಗೆಯಲ್ಲಿ ಹೊಸ ಪಾಪಕ್ಕೆ ಸ್ಥಳವಿಲ್ಲ, ನರಕಕ್ಕೆ ಸವಾರಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆದರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಆಲ್ರೆಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವುಗಳು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಓಕೆ, ಸೊ ಗೈಸ್, ನಿಮ್ಗೆ ಗೊತ್ತಿರ್ಬೋದು ಇವತ್ತಿನ ಟಾಪಿಕ್ ಏನು ಅಂತ. ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್. ಓಕೆ, ಸೊ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ. ಸೊ ಇವರೇನಪ್ಪ ಇವರು ಪದೇ ಪದೇ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡ್ತಾರೆ ಅಂತ ನಿಮ್ಗೆ ಅನಿಸಿರ್ಬೋದು. ಅದ್ರ ಬಗ್ಗೆ ಹೇಳ್ತೀನಿ ಯಾಕೆ ಮಾಡ್ತಾ ಇದ್ದೀನಿ ಅಂತ. ಸೊ ಹೇಳೋಕ್ಕಿಂತ ಮುಂಚೆ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಓಕೆನಾ? ಸೊ ಯಾಕೆ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಅಂದರೆ, ಗೊತ್ತಿದೆಯಲ್ಲ, ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳು ಸ್ಕಿಪ್ ಆಗುತ್ತೆ. ಸೊ ಅದಕ್ಕೆ ನೀವು ಯಾರು ಒಂದು ವೇಳೆ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ನ ಕೊಂಡ್ಕೋಬೇಕಂತ ಇದ್ದರೆ, ಸೊ ವಿಡಿಯೋನ ನೋಡಿದ್ರೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಅದನ್ನು ಬೈ ಮಾಡಬೇಕಾ ಬೇಡ ಅಂತ. ಓಕೆನಾ? ಸೊ ಅದಕ್ಕೆ ಹೇಳ್ತೀನಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಓಕೆನಾ? ಓಕೆ, ನೇರವಾಗಿ ವಿಷಯ ಬರ್ತೀನಿ. ಸೊ ಅದು ಹೇಳಿದ್ನಲ್ಲ, ಸೊ ತುಂಬ ಜನ ಅಂದ್ಕೊಂಡಿದ್ದಾರೆ ಈ ವಿಡಿಯೋ ನೋಡ್ತಾ, ತಮ್ಮನೇ ನೋಡ್ತಾ, ನಮ್ಮ ಸಬ್ಸ್ಕ್ರೈಬರ್ಸ್ಗಳು. ಸೊ ಆಲ್ರೆಡಿ ವಿಡಿಯೋ ಮಾಡಿದ್ದಾನೆ ನೋಡುವ, ಮತ್ತೆ ಮಾಡಿದ್ದಾನೆ ಅಂತ ನಿಮ್ಗೆ ಡೌಟ್ ಇರ್ಬೋದು. ಸೊ ಅದನ್ನು ನಿಮಗೆ ಹೇಳ್ತೀನಿ ರೀಸನ್ ಯಾಕೆ ಅಂತ. ಸೊ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅಂದರೆ ಪೇಪರ್ ಪ್ಲೇಟ್ ಮಿಷಿನ್ ಇದೆಯಲ್ಲ, ಅದ್ರ ಬಗ್ಗೆ ಇರ್ಬೋದು, ಇಲ್ಲಾಂದರೆ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಇರ್ಬೋದು. ಅದ್ರ ಬಗ್ಗೆ ಎರಡು ವಿಡಿಯೋ ಮಾಡಿದ್ದೀನಿ ನಾನು. ಓಕೆನಾ? ಸೊ ಭಾಗ 1, ಭಾಗ 2, ಭಾಗ 3 ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ನಾನು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಪಾರ್ಟ್ 2 ಬಂದುಬಿಟ್ಟು 25,000 ವ್ಯೂಸ್ ಆಗಿದೆ. ತುಂಬ ಥ್ಯಾಂಕ್ಸ್ ಯಾರೆಲ್ಲ ಸಪೋರ್ಟ್ ಮಾಡಿಲ್ಲ, ಅದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನಾನು ಆ ವಿಡಿಯೋನ ಇವನ್ ಒಬ್ರಿಗೂ ಶೇರ್ ಮಾಡಿಲ್ಲ. ಈಗಲಾದರೂ ಇತ್ತೀಚೆಗೆ ನಾನು ಒಂದು ಮೊಬೈಲ್ ಸ್ಟೇಟಸಲ್ಲಿ ಹಾಕ್ತಾಯಿದ್ದೀನಿ, ಬಿಸ್ನೆಸ್ ರಿಲೇಟೆಡ್ ಬಗ್ಗೆ ಇರ್ಬೋದು, ಟೆಕ್ನಾಲಜಿ ಬಗ್ಗೆ. ಬಟ್ ಆಗ ನಾನು ಯೂಟ್ಯೂಬ್ ಶುರು ಮಾಡುವಾಗ ನಿಜವಾಗ್ಲೂ ನಾನು ಸ್ಟೇಟಸ್ ಹಾಕ್ತಾನೆ ಇಲ್ಲ, ಡೈರೆಕ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ದೆ, ಬಿಡ್ತಿದ್ದೆ ಅಷ್ಟೇ. ಸುಳ್ಳು ಹೇಳ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಸೊ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿ ಬಿಡ್ತಾ ಇದ್ದೆ. 25,000 ವ್ಯೂಸ್ ಆಗಿದೆ. ಸೊ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ. ಸೊ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಲಾಸ್ಟಿಗೆ ಹಾಕ್ತೀನಿ ನೋಡಿ ಲಿಂಕ್ನ, ಅದನ್ನು ನೋಡಿ. ಓಕೆನಾ? ಸೊ ಯಾಕೆ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಸೊ ಭಾಗ 1, ಭಾಗ 2, ಭಾಗ 3 ಮಾಡಿದ್ದೀನಿ. 2ನೇ ಭಾಗ ಬಂದ್ಬಿಟ್ಟು 25,000 ವ್ಯೂಸು, 1ನೇ ಭಾಗ ಒಂದು 300, 500, 1000, 3ನೇ ಭಾಗ ಒಂದು 2,000 ಅಥವಾ 3,000 ಅಥವಾ 1,000 ವ್ಯೂಸ್ ಆಗಿದೆ. ಸೊ ಅವಾಗ ಏನಾಗಿದೆ ಅಂದರೆ, 2ನೇ ಭಾಗನ ಕಂಪ್ಲೀಟಾಗಿ ಜನ ನೋಡಿದ್ದಾರೆ, ಒಂದು 25,000 ಜನ ಇನ್ನೂ ಓಡ್ತಾನೆ ಇದೆ. ಸೊ ಭಾಗ 1, ಭಾಗ 3 ಯಾರು ನೋಡಿಲ್ಲ. ಸ್ವಲ್ಪ ಕೆಲವು ಇಂಪಾರ್ಟೆಂಟ್ ಮ್ಯಾಟರ್ಗಳಿದೆ, ಸೊ ಅದನ್ನು ಮಿಸ್ ಮಾಡ್ಕೊಂಡಿದ್ದೀರಾ. ಸೊ ಅದಕ್ಕೆ ಇವತ್ತು ನಾನು ಏನು ಮಾಡಿದ್ದೀನಿ ಅಂದರೆ, ಸೊ ಎಲ್ಲ ಸೇರಿಸಿ ಒಂದು ವಿಡಿಯೋ ಮಾಡೋಣ ಅಂತ. ಅವತ್ತು ನಾನು 20 ನಿಮಿಷ, 5 ನಿಮಿಷ, 10 ನಿಮಿಷ ವಿಡಿಯೋ ಮಾಡಿದ್ದೀನಿ, 30 ನಿಮಿಷ ವಿಡಿಯೋ ಮಾಡಿದ್ದೀನಿ. ಆದರೆ ಇವತ್ತು ಇನ್ನೂ ಹೆಚ್ಚಾಗಿ ಮಿನಿಮಮ್ 1 ಅವರ್ ವಿಡಿಯೋ ಮಾಡೋಣ ಅಂತಿದ್ದೀನಿ. ಸೊ ಈ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ಲೀಟ್ ಪ್ರೊಸೆಸ್ನ ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸೋಣ ಅಂತ ಇವತ್ತು ರೆಡಿಯಾಗಿ ಬಂದಿದ್ದೀನಿ ಮುಂದೆ. ಸೊ ಸುಮಾರು ವಿಡಿಯೋಗಳು ಮಾಡಿದ್ದೀನಿ, ಸುಮಾರು ಬಿಸ್ನೆಸ್ಗಳ ಐಡಿಯಾ ಕೊಟ್ಟಿದ್ದೀನಿ. ಸೊ ನನಗೆ ಫೇವ್ರೆಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಪೇಪರ್ ಪ್ಲೇಟ್. ಸೊ ಅದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ. ಬಿಕಾಸ್ ನಾನು ತುಂಬ ಯೂಟ್ಯೂಬ್ ಚಾನಲ್ ಇರ್ಬೋದು ಅಥವಾ ಕೆಲವೊಂದು ಪೇಪರ್ ಪ್ಲೇಟ್ ಕಂಪ್ನಿಗಳು ಇರ್ಬೋದು, ಹೋಗಿ ಅಲ್ಲಿನ ವರ್ಕ್ ಯಾವ ಥರ ನಡೆಯುತ್ತೆ, ಸೊ ಯಾವ ಥರ ಲಾಭ, ಪ್ರತಿಯೊಂದು ಕೂಡ ನಾನು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ದೀನಿ. ಸೊ ಅದಕ್ಕೆ ನನಗೆ ಕಂಪ್ಲೀಟ್ ನಾಲೆಡ್ಜ್ ಇದೆ, ಮೈಂಡ ಇದೆ. ಪೇಪರ್ ಪ್ಲೇಟ್ ಅಂದರೆ ಎಯಿಂದ ಝೆಡ್ ತನಕ ನಾನು ಹೇಳ್ತೀನಿ, ಇಂಥದ್ದು ಗೊತ್ತಿಲ್ಲ ಅಂತ ಇಲ್ಲ. ಯಾಕಂದರೆ ನನಗೆ ತುಂಬಾ ಅನುಭವ ಇದೆ, ನಾನು ಮಾಡಿಲ್ಲ, ಬಟ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀನಿ. ಯಾಕೆ ತಿಳ್ಕೊಂಡಿದ್ದೀನಿ ಅಂದರೆ, ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಒಂದು 100 ಬಿಸ್ನೆಸ್ಸಲ್ಲಿ ಒಂದು ಬಿಸ್ನೆಸ್ ಕರೆಕ್ಟಾಗಿ ಹೇಳಬೇಕು ಅನ್ನೋದು ನನ್ನ ಇಂಟೆನ್ಷನ್. ಓಕೆ, 100% ಒಂದಲ್ಲ ಗೊತ್ತಿರಬೇಕು ಹೇಳಬೇಕು ಅಂದರೆ. ಅದಕ್ಕೋಸ್ಕರ ನಾನು ಇವತ್ತು ಕಂಪ್ಲೀಟಾಗಿ ರೆಡಿಯಾಗಿ ಬಂದಿದ್ದೀನಿ. ಪ್ರತಿಯೊಂದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಸೊ ಯಾರು ಕೂಡ ಸ್ಕಿಪ್ ಮಾಡಿ, ಜಾಸ್ತಿ ಲ್ಯಾಗ್ ಮಾಡಲ್ಲ, ಟೈಮ್ ವೇಸ್ಟ್ ಮಾಡಲ್ಲ, ಬೇಡದಿರೋದು ಮಾತಾಡಲ್ಲ. ಬರೀ ಈ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ, ಜಾಸ್ತಿ ಅಂಶಗಳು ಹೇಳ್ತೀನಿ. ಅದು ಬಿಟ್ಟು ಬೇರೆ ಟಾಪಿಕ್ ಹೊರಡೆ ಹೋಗೋದಿಲ್ಲ. ಓಕೆನಾ? ಪ್ರತಿಯೊಂದು ಹೇಳ್ಕೊಡ್ತೀನಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಓಕೆನಾ? ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ
ನನಗೆ ಮಾನಿಟೈಸೇಷನ್ ಕೂಡ ಆಗಿದೆ ನನ್ನ ಚಾನಲ್ಗೆ. ಸೊ ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ತುಂಬಾ ಥ್ಯಾಂಕ್ಸ್. ಸೊ ಮೇ ಬಿ ಇನ್ನೊಂದು ತಿಂಗಳು ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಸೊ ಅದರಲ್ಲಿ ಸಪ್ರೇಟು. ಸೊ ಯಾಕೆ ಹೇಳ್ತೀನಿ ಅಂದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಲ್ಲದೆ ಬರೀ ಜಾಯ್ನಿಂಗ್ ಆಪ್ಷನ್ ಕೂಡ ಇದೆ. ಸೊ ಜಾಯ್ನಿಂಗ್ ಆಗಿ ದಯವಿಟ್ಟು. ಸೊ 59 ರೂಪಾಯಿ ಕೊಟ್ಟು ಜಾಯ್ನ್ ಆದರೆ, ಸೊ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಫಸ್ಟು ನೀವು ವ್ಯೂ ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ನಾನು ಪಬ್ಲಿಕ್ ಮಾಡೋಕ್ಕಿಂತ ಮುಂಚೆನೇ ನೀವು ನನ್ನ ವೀಡಿಯೋನ ನೋಡ್ಬೋದು. ಪ್ರೈವೇಟ್ ಆಗಿರ್ತೀನಿ, ಸೊ ಆರಾಮಾಗಿ ನೀವು ನೋಡ್ಬೋದು. ದಯವಿಟ್ಟು ಮೆಂಬರ್ಶಿಪ್ ತೊಗೊಳ್ಳಿ, 59 ರುಪೀಸ್ ಅಷ್ಟೇ, ಓಕೆನಾ. ಸೊ ನಿಮ್ಮ ಇಷ್ಟ ಐತೆ ತೊಗೊಳ್ಳಿ, ಫೋನ್ಪೇ ಲಿಂಕ್ ಇರುತ್ತೆ, ಈಗ ಗೂಗಲ್ ಪೇ ಲಿಂಕ್ ಇರುತ್ತೆ, ಅದ್ರಲ್ಲಿ ಪೇ ಮಾಡಿ ಆರಾಮಾಗಿ ಜಾಯ್ನ್ ಆಗಿ, ಓಕೆನಾ. ಸೊ ಬನ್ನಿ, ಹಾಗಾದರೆ ತುಂಬ ಲ್ಯಾಗ್ ಆಯಿತು, 5 ನಿಮಿಷ ಆಯಿತು ಇವತ್ತಿನ ವೀಡಿಯೋನ. ಅಂದರೆ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಯಾವ ಥರ ಮಾಡಬೇಕೋ ಬೇಡ ಅನ್ನೋದನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಸೊ ಓಕೆ, ಹಾಗಾದರೆ ಈಗ ಸೊ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ಇದೆಯಲ್ಲ, ಸೊ ಇದನ್ನು ಮಾಡಿದ್ರೆ ಲಾಭನ ಇಲ್ಲ ನಷ್ಟನ ಕಂಪ್ಲೀಟಾಗಿ ಫಸ್ಟಿಗೆ ಹೇಳ್ತೀನಿ. ಸೊ ತುಂಬ ಜನ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಮಾಡಬೇಕಂತ ಇರ್ತೀರಾ. ಸೊ ನೀವು ತುಂಬ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಅಥವಾ ಯಾರೋ ಒಬ್ಬರು ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತೀರಾ. ಸೊ ಇಂಥ ಸಂದರ್ಭದಲ್ಲಿ ನಿಮ್ಗೆ ಅನ್ಸುತ್ತೆ, ನಮ್ಮ ಒಂದು ಮನೆಯಲ್ಲಿ ಚಿಕ್ಕ ಒಂದು ಪ್ಲೇಸಲ್ಲಿ ಒಂದು ಚಿಕ್ಕದಾಗಿ ಒಂದು ಮಿಷಿನ್ನ ಇಟ್ಕೊಂಡು, ಸೊ ನಮ್ಮ ಮಿಸ್ಸಸ್ ಕೂಡ ಸಪೋರ್ಟ್ ಮಾಡ್ತಾರೆ, ನಮ್ಮ ಮಕ್ಕಳು ಕೂಡ ಸಪೋರ್ಟ್ ಮಾಡ್ತಾರೆ, ನಮ್ಮ ತಂದೆ ತಾಯಿ ಕೂಡ ಸಪೋರ್ಟ್ ಮಾಡ್ತಾರೆ, ನಾನು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಆರಾಮಾಗಿ ನಾನು ಯಾವುದೋ ಒಂದು ಕಂಪ್ನಿಗೆ ಇಲ್ಲಾಂದರೆ ಯಾರ ಕೈ ಕೆಳಗೆ ಹೋಗಿ ಕೆಲಸ ಮಾಡ್ತೀನಿ. ಸೊ ಇವ್ರು ಮನೇಲಿ ಇಟ್ಕೊಂಡು ಸ್ವಲ್ಪ ಪೇಪರ್ ಪ್ಲೇಟ್ಸ್ಗಳನ್ನ ರಾ ಮೆಟೀರಿಯಲ್ಗಳನ್ನ ತೊಗೊಂಡು ಪೇಪರ್ ಪ್ಲೇಟ್ಸ್ ಮಾಡ್ತಾರೆ. ಸೊ ಇವ್ನಿಂಗ್ ನಾನು ಏನು ಮಾಡ್ತೀನಿ ಅಂದರೆ ಬಂದುಬಿಟ್ಟು ಸೊ ಅದನ್ನೆಲ್ಲ ತೊಗೊಂಡು ಒಂದು ನೀಟಾಗಿ ಪ್ಯಾಕಿಂಗ್ ಮಾಡಿ ಬ್ಯಾಗಲ್ಲಿ ಇಟ್ಕೊಂಡು ತೊಗೊಂಡೋಗಿ ಕೆಲವೊಂದು ಶಾಪ್ಗಳಲ್ಲಿ ಕೊಡೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಇದು ನಂಗೆ ವರ್ಕೌಟ್ ಆಗುತ್ತಾ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ. ಇದು ಆ್ಯಕ್ಚುಲಿ ಇರುವಂಥದ್ದು ವಾಸ್ತವ್ಯ ಅಂತಿರಲ್ಲ. ಸೊ ಇದು ಆ್ಯಕ್ಚುಲಿ ವಾಸ್ತವ್ಯ ಇದು. ಸೊ ತುಂಬ ಜನ ಇದೇ ಥರ ಥಿಂಕ್ ಮಾಡ್ತೀರಾ, ನನಗೊಂದು ಪಾರ್ಟ್ ಆಫ್ ಇನ್ಕಮ್ ಆಗಿರಲಿ, ಹೋದ್ರೂ ಆಯಿತು, ಒಂದು 60,000 80,000 1 ಲಕ್ಷ ಹೋದ್ರೂ ಆಯಿತು, ಟ್ರೈ ಮಾಡೋಣ. ಸೊ ತುಂಬ ಫಂಕ್ಷನ್ಗಳಲ್ಲಿ ಪೇಪರ್ ಪ್ಲೇಟ್ಗಳು ಬೇಕೇ ಬೇಕು, ತುಂಬಾ ಡಿಮ್ಯಾಂಡ್ ಇದೆ. ಸೊ ನೋಡೋಣ, ನಾವು ಕೂಡ ಟ್ರೈ ಮಾಡೋಣ ಅಂತ ತುಂಬ ಜನ ಮಾಡೋಕ್ಕೆ ಹೊರಟಿದ್ದೀರಾ. ಸೊ ಅಂಥವ್ರಿಗೆ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಕಂಪ್ಲೀಟ್ ಪೂರ್ತಿ ಹೇಳ್ತೀನಿ, ಸಣ್ಣ ಪುಟ್ಟ ಅಲ್ಲ, ನಾನು ಪೂರ್ತಿ ಹೇಳ್ಬಿಡ್ತೀನಿ. ಇದು A to Z ಬಂಡವಾಳ ಏನು ಅಂತ ಹೇಳ್ಬಿಡ್ತೀನಿ, ಓಕೆನಾ. ಸೊ ಮಿಸ್ ಮಾಡ್ಕೋಬೇಡಿ, ಓಕೆನಾ. ದಯವಿಟ್ಟು ಮಿಸ್ ಮಾಡ್ಕೊಡಿ ಅಂದರೆ ದಯವಿಟ್ಟು ಎಕ್ಸಿಟ್ ಆಗಬೇಡಿ ಈ ವಿಡಿಯೋದಿಂದ. ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಯುತ್ತೆ, ನಿಮ್ಮ ಒಂದು ಹಣ ಕೂಡ ಸೇವ್ ಆಗುತ್ತೆ, ಓಕೆ. ಅರ್ಥ ಆಯಿತು ನಿಮ್ಮ ಮೈಂಡ್ ಸೆಟಲ್ಲಿ ಏನಿದೆ ನನಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ, ಹೇಳಿದ್ನಲ್ಲ ಈಗಷ್ಟೇ. ಸೊ ದುಡ್ಡಿದೆ, ಮಿಷಿನ್ ತರಬೇಕು, ಬಿಸ್ನೆಸ್ ಮಾಡಬೇಕು, ಏನಿಲ್ಲ, ಆರಾಮಾಗಿ ಕಂಪ್ನಿಲಿ ಕೆಲಸ ಮಾಡ್ತೀನಿ. ಸೊ ಹೆಂಡತಿ ಮಕ್ಕಳೆಲ್ಲ ಸೇರಿ ಚಿಕ್ಕದಾಗಿ ಮಾಡ್ತಾರೆ, ಅವರೇ ಆರಾಮಾಗಿ ಮಾಡ್ಬೋದು. ಒಂದು ಚಿಕ್ಕದಾಗಿ ಸೈಡಲ್ಲಿ ಒಂದು ಬಟ್ಟೆ ಒಳ್ಳೆ ಮಿಷಿನ್ ಥರ ಒಂದು ಸೈಡಲ್ಲಿ ಗೋಡಲ್ಲಿ ಇರುತ್ತೆ ಅಷ್ಟೇ. ಸ್ವಿಚ್ ಆನ್ ಮಾಡೋದು ಸಿಂಪಲ್ ಆಗಿದೆ. ಪ್ಯಾಕಿಂಗು ಮಾರ್ಕೆಟಿಂಗ್ ಮಾಡೋಣ, ಹೆಂಗಾರ ಒಂದು 2 ವರ್ಷ 3 ವರ್ಷ ಒದ್ಲಾಡಿ ಮಾಡೋಣ. ಸೊ ಅಂಥ ಕಷ್ಟ ಏನಿಲ್ಲ ಅಂತ ಅಂದ್ಕೊಂಡು ಮಾಡ್ತೀರಾ. ಅದು ಅಂದ್ಕೊಳ್ಳೋದು ಹೆಂಗೆ ಅಂದರೆ ಯೂಟ್ಯೂಬ್ ವಿಡಿಯೋ ನೋಡಿ. ಸೊ ಸುಮಾರು ಊರಿದೆ, ಹೆಸರು ಬೇಡ ಹೇಳೋದು. ಆ ಊರುಗಳಲ್ಲಿ ಮಿಷಿನ್ಗಳು ಸಿಗುತ್ತೆ, ಆ ಊರುಗಳಲ್ಲಿ ಮಿಷಿನ್ ಸಿಗುತ್ತೆ. ಆ ಮಿಷಿನ್ನ ಸೇಲ್ ಮಾಡೋಕ್ಕೆ ಯೂಟ್ಯೂಬಲ್ಲಿ ಪ್ರಮೋಷನಲ್ಲಿ ವೀಡಿಯೋ ಮಾಡಾಕ್ತಾರೆ. ಹಂಗಾಗ್ತೀರಾ, ತಿಂಗಳು ಲಕ್ಷ ಗಳಿಸ್ತೀರಾ, 50,000 1 ಲಕ್ಷ 40,000 2 ಲಕ್ಷ 5 ಲಕ್ಷ 10 ಲಕ್ಷ ತನಕನೂ ಕಳಿಸ್ತೀರಾ. ಆರಾಮಾಗಿ ಮಾಡ್ಬೋದು. ಗೃಹಿಣಿಯರು ಮಾಡ್ಬೋದು, ಚಿಕ್ಕ ಮಕ್ಕಳು ಮಾಡ್ಬೋದು, ವಯಸ್ಸಾದರೂ ಮಾಡ್ಬೋದು, ಯಾರು ಕೂಡ ಮಾಡ್ಬೋದು, ಲೇಡೀಸ್ ಮಾಡ್ಬೋದು, ಜೆಂಟ್ಸ್ ಮಾಡ್ಬೋದು, ಯಾರು ಬೇಕಾದ್ರೂ ಈ ಬಿಸ್ನೆಸ್ ಮಾಡ್ಬೋದು ಅಂತ ನಿಮಗೆ ಯೂಟ್ಯೂಬಲ್ಲಿ ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ತಾರೆ. ಸೊ ಬ್ರೈನ್ ವಾಶ್ ಮಾಡಿದಾಗ ಏನಾಗುತ್ತೆ ಅಂದರೆ ನೀವು ಆ ಬ್ರೈನ್ಗೆ ವಾಶ್ ಔಟ್ ಆಗಿ ಸೊ ಕಂಪ್ಲೀಟಾಗಿ ಫಿಕ್ಸ್ ಆಗ್ತೀರಾ, ನಾವು ಮಾಡೋಣ, ನಮ್ಮ ಕೈಯಲ್ಲಿ ಆಗುತ್ತಿದ್ದು, ನಾವು ಒಂದು ಮಟ್ಟಕ್ಕೆ ಬೆಳೆಯೋಣ, ನಮ್ಮನ್ನು ಯಾರೆಲ್ಲ ಆಗಲ್ಲ ಅಂತ ಹೇಳಿದ್ರೆ ಅವ್ರ ಮುಂದೆ ನಿಂತು ತೋರಿಸೋಣ ಅಂತ ಆ ಜೋಶಲ್ಲಿ ಅವ್ರು ಹೇಳಿದ ಮಾತನ್ನು ಕೇಳಿ ಸೊ ಮಿಷಿನ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಾ. ಪರ್ಚೇಸ್ ಆಗುತ್ತೆ, ಇಲ್ಲಿ ತಂದು ಇಡ್ತೀರಾ, ಒಂದು 4 ದಿನ ಮಾಡ್ತೀರಾ, ಬೆನ್ನೋವು ಸ್ಟಾರ್ಟ್ ಆಗುತ್ತೆ. ಹೋಗಲಿ ಬೆನ್ನೋವು ಸ್ಟಾರ್ಟ್ ಆಗಿಲ್ಲ ಅಂದರೂ ಕೊನೆಗೆ ಮಾರ್ಕೆಟಿಂಗ್ ಮಾಡೋಕ್ಕಾಗ್ದೇನೆ ಕಷ್ಟಪಟ್ಟು ಇಷ್ಟೆಲ್ಲ ಮಿಷಿನ್ಗಳು ತರ್ತೀರಾ ದುಡ್ಡು ಹಾಕಿ. ಸೊ ನಾಳೆ ದಿನ ಅದು ತೂಕಕ್ಕೆ ಹಾಕಕ್ಕೆ ಹೋದ್ರೂ ಕೆಜಿಗೆ 40 ರೂಪಾಯಿ ಕೂಡ ಕೊಡೋಲ್ಲ, ಕೆಜಿಗೆ 40 ರೂಪಾಯಿ ಕೂಡ ಕೊಡೋಲ್ಲ ಅವನು. ಸೊ ಅದಕ್ಕೆ ನಿಮಗೆ ಸೇಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ತುಂಬ ಬದಲಾಡ್ತೀರಾ ಸೇಲ್ ಮಾಡೋಕ್ಕೆ. ಲಕ್ಷಾಂತರ ರೂಪಾಯಿ ಕೊಟ್ಟು 50,000 1 ಲಕ್ಷ 2 ಲಕ್ಷ ಕೊಟ್ಟು ತಗೊಂಡಿರ್ತೀರ. ಸೊ ಇಂಥ ಟೈಮಲ್ಲಿ ಇವನ್ ನಮಗೂ ಕೂಡ ತುಂಬಾ ಹೊಟ್ಟೆ ಉರಿಯುತ್ತೆ ಈ ಥರ ಆದಾಗ. ಸೊ ಅದಕ್ಕಂತಲೇ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋವಂಥದ್ದು. ಸೊ ಯಾರು ಕೂಡ ಈ ಮಿಷಿನ್ನ ದಯವಿಟ್ಟು ಪರ್ಚೇಸ್ ಮಾಡಬೇಡಿ. ಬೇರೆ ಬಿಸ್ನೆಸ್ ಆಪ್ಷನ್ ತುಂಬಾ ಇದೆ, ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ. ಸೊ ಅದ್ರಲ್ಲಿ ನೋಡಿ, ಓಕೆನಾ. ಬಂಡವಾಳ ಇಲ್ಲದೇ ಇರೋಂಥದ್ದೇ ನಾನು ಹಾಕಿದ್ದೀನಿ, ಏನೂ ಇಲ್ಲ, 0 ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಐಡಿಯಾನ ನಾನು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ. ದಯವಿಟ್ಟು ಸರ್ಚ್ ಮಾಡಿ ಸಿಗುತ್ತೆ, ಓಕೆ. ಅವಾಗ ಒಂದು 5 ನಿಮಿಷ ಲ್ಯಾಗ್ ಮಾಡಿದೆ, ಈಗ ಒಂದು 4 ನಿಮಿಷ, ಅಲ್ಲಿಗೆ 9 ನಿಮಿಷ ಲ್ಯಾಗ್ ಮಾಡಿದ್ದೀನಿ, ಓಕೆ. ಹಾಗಾದ್ರೆ ಈಗ ಮೇನ್ ಟಾಪಿಕ್ಗೆ ಬರ್ತೀನಿ. ಟಾಪಿಕ್ ಬಿಟ್ಟು ಹೊರಗಡೆ ಹೋಗಲ್ಲ, ಈಗ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಟಾಪಿಕ್ ಬಿಟ್ಟು ಹೊರಗಡೆ ಹೋಗಲ್ಲ, ಬರೀ ಪೇಪರ್ ಪ್ಲೇಟ್ ಬಗ್ಗೆನೇ ಹೇಳೋದು, ಓಕೆ. ಹಾಗಾದರೆ ಈಗ ವಿಷಯಕ್ಕೆ ಬಂದ್ಬಿಡ್ತೀನಿ, ಓಕೆ. ನೀವು ಯೂಟ್ಯೂಬ್ ಚಾನಲಲ್ಲಿ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ವೀಡಿಯೋನ ನೋಡಿರ್ತೀರಾ. ಸೊ ತುಂಬ ಜನ ಕೈ ಸುಟ್ಕೊಂಡಿದ್ದೀರಾ, ಅವರಿಗೆ ಅನುಭವ ಇರುತ್ತೆ. ಸೊ ಈಗ ವಿಡಿಯೋ ನೋಡಿ ಹೇಳ್ಬಿಡ್ತೀನಿ. ಏನಾಗುತ್ತೆ ಅಂದರೆ ಕೆಲವೊಂದು ಇಂಡಸ್ಟ್ರಿಯಲ್ ಕಂಪ್ನಿಗಳಿದೆ ಕೆಲವೊಂದು ಊರುಗಳಲ್ಲಿ, ದೊಡ್ಡ ಊರುಗಳದಲ್ಲ, ಸಣ್ಣ ಪುಟ್ಟ ಊರಲ್ಲ. ಸೊ ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ಗಳನ್ನ ಸೇಲ್ ಮಾಡ್ತಾರೆ.
ಹಾಗೆ ರಾ ಮೆಟೀರಿಯಲ್ ಕೂಡ ಸೇಲ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಯೂಟ್ಯೂಬರ್ಸ್ಗಳು ಇರ್ತಾರಲ್ಲ, ಸ್ವಲ್ಪ ಫೇಮಸ್ ಆಗಿರೋ ಯೂಟ್ಯೂಬರ್ಸು, ಅವ್ರನ್ನೆಲ್ಲ ಕರೆಸ್ಬಿಟ್ಟು ಸ್ವಲ್ಪ ಪ್ರಮೋಷನ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಅವರು ಪೇಪರ್ ಪ್ಲೇಟ್ಸ್ ಬಗ್ಗೆ ಪ್ರಮೋಷನ್ ಮಾಡ್ತಾರೆ, ರಾ ಮೆಟೀರಿಯಲ್ಗಳ ಬಗ್ಗೆ ಪ್ರಮೋಷನ್ ಮಾಡ್ತಾರೆ, ಹಾಗೆ ಮಿಷಿನ್ಗಳ ಬಗ್ಗೆನೂ ಪ್ರಮೋಷನ್ ಮಾಡ್ತಾರೆ. ಸೊ ಆ ವಿಡಿಯೋಗಳನ್ನ ನೀವು ನೋಡ್ತೀರಾ. ಸೊ ನಿಮಗೂ ಆಸೆ ಹುಟ್ಟುತ್ತೆ, ನಾನು ಈ ಥರ ಮಾಡಬೇಕು, ನನ್ನ ಹತ್ರ ಬೆಳಿಬೇಕು, ಈ ಥರ ಯೂಟ್ಯೂಬಲ್ಲಿ ಹಾಕಬೇಕು, ನಮ್ಮದು ಒಂದು ಕಂಪ್ನಿ ಯೂಟ್ಯೂಬಲ್ಲಿ ಬರಬೇಕು ಅಂತ ಆಸೆಗಳನ್ನ, ಕನಸುಗಳನ್ನ ಹೊತ್ಕೊಂಡು ಸೊ ನೀವೇನು ಮಾಡ್ತೀರಾ ಅಂದರೆ ಟಕ್ ಅಂತ ಊರಿಗೆ ಹೋಗ್ತೀರಾ. ಊರಿಗೆ ಹೋಗಿ ಫಸ್ಟು ಯೂಟ್ಯೂಬಲ್ಲಿ ನಂಬರ್ ಇರುತ್ತೆ, ಅದು ಕಾಲ್ ಮಾಡ್ತೀರಾ. ಕಾಲ್ ಮಾಡಿ ಏನು ಸರ್ ಹಿಂಗೆ ಬಿಸ್ನೆಸ್ ಮಾಡ್ಬೋದು ಅಂತಾರೆ. ಅವರು ಮಾಡ್ಬೋದು ಸರ್, ಆರಾಮಾಗಿ ಮಾಡ್ಬೋದು, ತುಂಬ ಜನ ಮಾಡ್ತಾಯಿದ್ದಾರೆ, ನಿಮ್ಮೂರಲ್ಲೇ ಸುಮಾರು ಜನ ತೊಗೊಂಡಿದ್ದಾರೆ, ಸೊ ಮಾಡಿ, ಏನು ಪರವಾಗಿಲ್ಲ, ಆರಾಮಾಗಿ ಮಾಡ್ಬೋದು. ಸೊ ನಿಮಗೆ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಆಗಿ ನಾನು ಇರ್ತೀನಿ, ನಮ್ಮ ಟೀಮ್ ಇರುತ್ತೆ. ಸೊ 24 hours ನಾವು ಕಾಲ್ ಇರ್ತೀವಿ. ಹೆಚ್ಚು ಕಮ್ಮಿ ಅಂದರೆ ಮಿಷನ್ ನಾವು ವೀಡಿಯೋ ಕಾಲ್ ಮಾಡಿ ಹೇಳ್ತೀವಿ, ಏನೇ ಟೆಕ್ನಿಕಲ್ ಆಗಿದ್ರು ವೀಡಿಯೋ ಕಾಲ್ ಮುಖ ಹೇಳ್ತೀವಿ. ಸೊ ನಿಮಗೆ ಒಂದು ವೇಳೆ ನಿಮ್ಗೆ ಮಿಷನ್ ಇಷ್ಟ ಆಯ್ತು ಅಂದರೆ ಬನ್ನಿ, ಕಂಪ್ಲೀಟಾಗಿ ನಾವು ಮೊಬೈಲ್ ಹೇಳೋಕ್ಕಾಗಲ್ಲ, ಬಂದು ನಮ್ಮ ಹತ್ರ ಭೇಟಿ ಮಾಡಿ, ನಮ್ಮ ಶಾಪ್ನ ವಿಸಿಟ್ ಮಾಡಿ, ನಮ್ಮ ಫ್ಯಾಕ್ಟ್ರಿನ ವಿಸಿಟ್ ಮಾಡಿ. ಸೊ ಮಿಷಿನ್ ಸಿಗುತ್ತೆ, ಮಿಷಿನ್ ನೋಡಿ ನಿಮ್ಗೆ ಓಕೆ ಅನ್ಸಲು ತೊಗೊಳ್ಳಿ. 100% ನೀವು ಒಳ್ಳೆಯ ಲಾಭ ಸಿಗುತ್ತೆ ಬಿಸ್ನೆಸ್ಸಲ್ಲಿ, ಆರಾಮಾಗಿ ಮಾಡ್ಕೊಂಡು ಹೋಗೋದು. ನೀವು ತೊಗೊಂಡಾದ್ಮೇಲೆ ಸ್ಟಾರ್ಟ್ ಮಾಡಿ, ನಿಮ್ಮದೇ ಒಂದು ಕಂಪ್ನಿ ಓನ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಲೇಬಲ್ ಕೂಡ ನಾವೇ ಕ್ರಿಯೇಟ್ ಮಾಡ್ಕೊಡ್ತೀವಿ ನಿಮ್ಮ ಒಂದು ಬ್ರ್ಯಾಂಡ್ನ. ಪ್ಯಾಕಿಂಗ್ ಕೂಡ ತುಂಬಾ ಈಸಿ ಇದೆ, ಈಸಿಯಾಗಿ ಮಾಡ್ಬೋದು, ಯಾರು ಮಾಡ್ಬೋದು, ಚಿಕ್ಕ ಮಕ್ಕಳು ಮಾಡ್ಬೋದು, ದೊಡ್ಡವ್ರು ಮಾಡ್ಬೋದು, ವಯಸ್ಸಾದ್ರು ಮಾಡ್ಬೋದು, ಲೇಡೀಸ್ ಮಾಡ್ಬೋದು, ಜೆಂಟ್ಸ್ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು ಈ ಬಿಸ್ನೆಸ್ನ, ಆರಾಮಾಗಿ ಮಾಡಿ. ಸೊ ಒಂದು ಟೈಮ್ ನಮ್ಮ ಒಂದು ಕಂಪ್ನಿಗೆ ವಿಸಿಟ್ ಮಾಡಿ ಸರ್, ಫೋನಲ್ಲಿ ಇದೆಲ್ಲ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಕರೆಕ್ಟಾಗಿದೆ ಎಸ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಗೊತ್ತಿರೋರು, ಇಲ್ಲ ಅಂದರೆ ಇಲ್ಲ ಬರ್ತದೆ ಅಂತ ಹೇಳಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೀವು ಒಂದು ಫೈನ್ ಡೇ, ಒಂದು ದಿವಸ ಒಂದು ಡೇಟ್ನ ಫಿಕ್ಸ್ ಮಾಡ್ತೀರಾ, ಆ ಡೇಟಿಗೆ ಬರ್ತೀನಿ ಅಂತ ಹೇಳ್ತೀರಾ. ಸೊ ನೀವು ಅಲ್ಲಿ ಹೋಗ್ತೀರಾ. ಹೋದಾಗ ಅವ್ರು ಏನು ಹೇಳ್ತಾರೆ ಅಂದರೆ ಅವರ ಒಂದು ದೊಡ್ಡ ಫ್ಯಾಕ್ಟ್ರಿನ ತೋರಿಸ್ತಾರೆ. ಸೊ ಅವ್ರು ಬಂದುಬಿಟ್ಟು ಕೋಟ್ಯಾಧಿಪತಿ, ಕರೋಡ್ಪತಿಗಳಾಗಿರ್ತಾರೆ. ಅವ್ರ ಹತ್ರ ಸಾಕಷ್ಟು ರಾ ಮೆಟೀರಿಯಲ್ಗಳಿರುತ್ತೆ, ಆಮೇಲೆ ರೆಡಿ ಪ್ಲೇಟ್ಸ್ ಕೂಡ ಇರುತ್ತೆ, ಮಿಷಿನ್ಗಳು ಒಂದು 10-20 ಇರುತ್ತೆ, ತನ್ನ ಸ್ಟಾಕ್ ಇಟ್ಟಿರ್ತಾರೆ. ದೊಡ್ಡ ಕೋಟ್ಯಾಧಿಪತಿಗಳು, ಅವ್ರದ್ದೆಲ್ಲ ಜೀವನ ನಡೆಯುತ್ತೆ. ಸೊ ನೀವೇನಂದರೆ ಈಗ ತಾನೇ ಹುಟ್ಟಿದ ಮಗು, ಈಗ ತಾನೇ ಬಿಸ್ನೆಸ್ ಮಾಡಬೇಕು ಅಂತ 80,000 ರೂಪಾಯಿ ದುಡ್ಡು ತಂದಿರ್ತೀರ, ಅದು ಸಾಲ ಮಾಡಿ ತಂದಿರ್ತೀರ ಇನ್ನೊಬ್ರ ಹತ್ರ, ನಿಮ್ಮ ಹತ್ರ ಇರೋಲ್ಲ, ಸಾಲ ಮಾಡಿನೇ ತಂದಿರ್ತೀರ, ನಂಗೆ ಗೊತ್ತು. ಸೊ ಅದನ್ನು ನೀವು ತಗೊಂಡು ಹೋಗ್ತೀರಾ. ಸೊ ಅಲ್ಲಿ ಫಸ್ಟು ಏನು ಕಾಣುತ್ತೆ, ಎಲ್ಲ ದೊಡ್ಡದಾಗಿ ಕಾಣುತ್ತೆ, ಓಕೆನಾ. ಅವರು ಸುಮಾರು ವರ್ಷದಿಂದ ಮಾಡ್ಕೊ ಬಂದಿರ್ತಾರೆ. ಸೊ ಅದಕ್ಕೆ ಅವ್ರಿಗೆ ಬಿಸ್ನೆಸ್ ಕೈ ಹಿಡಿದಿರುತ್ತೆ. ಮತ್ತು ಅವ್ರು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರ್ತಾರೆ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಮಾಡ್ತಿರ್ತಾರೆ. ಸೊ ಅದಕ್ಕೆ ಡೈಲಿ ಅವರಿಗೆ ಏನಿಲ್ಲ ಅಂದರೂ 50,000ದಿಂದ 1 ಲಕ್ಷದಿಂದ 5 ಲಕ್ಷ ತನಕ ಬಿಸ್ನೆಸ್ ಆಗ್ತಾ ಇರುತ್ತೆ. ಅಂದರೆ ತುಂಬಾ ಸಕ್ಸಸ್ ಆಗುತ್ತೆ. ಸೊ ನಿಮ್ದು ಏನಾಗುತ್ತೆ ಅಂದರೆ ಪರಿಸ್ಥಿತಿ, ಅದು ಆಮೇಲೆ ಹೇಳ್ತೀನಿ. ನೀವು ಹೊಸದು ಸ್ಟಾರ್ಟಪ್ ಬಿಸ್ನೆಸ್ಸು, ನಿಮ್ಮ ಪರಿಸ್ಥಿತಿ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲೇನಾಗುತ್ತೆ ಅಂದರೆ ನೀವು ಹೋದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಸೊ ಅವರು ಮಿಷಿನೆಲ್ಲ ತೋರಿಸ್ತಾರೆ ಯಾವ ಥರ ಅಂತ, ಹಿಂಗಿದೆ ತೋರಿಸ್ತಾರೆ. ಅವ್ರು ಅದನ್ನು ಆಪ್ರೇಟ್ ಮಾಡಿ ತೋರಿಸ್ತಾರೆ, ಬಟ್ ನಿಮ್ಮ ಕೈ ಆಪ್ರೇಟ್ ಮಾಡೋಕ್ಕೆ ಕೊಡಲ್ಲ, ಓಕೆನಾ. ಸೊ ಈ ಥರ ರಾ ಮೆಟೀರಿಯಲ್ ಇರುತ್ತೆ, ಈ ಥರ GSM ಇರುತ್ತೆ, 80 GSM, 100, 120, 180, 200 GSM, 220 GSM, 240 GSM, 300 GSM, ಈ ಥರ ವೆರೈಟಿ GSM ಇರುತ್ತೆ. ಅಂದರೆ ಪೇಪರ್ ಕ್ವಾಲಿಟಿ ಇರುತ್ತಲ್ಲ, ಥಿಕ್ನೆಸ್, ಅದಕ್ಕೆ GSM ಅಂತ ನಾವು ಕರಿತೀವಿ. ಅದೆಲ್ಲ ಕಂಪ್ಲೀಟಾಗಿ ತೋರಿಸ್ತಾರೆ. ಸೊ ನಿಮಗೆ ಸಿಲ್ವರ್ ಪ್ಲೇನ್ ಪೇಪರ್ ಪ್ಲೇಟ್ ಬೇಕಂದರೆ ಪ್ಲೇನ್ ಪೇಪರ್ ಪ್ಲೇಟ್ ಅಂತ ಹೇಳ್ತಾರೆ, ಇಲ್ಲ ನಿಮ್ಗೆ ಕಲರ್ ಬೇಕಂದರೆ ಮಲ್ಟಿ ಕಲರ್ ಹೇಳ್ತಾರೆ, ಅದೆಲ್ಲ ತೋರಿಸ್ತಾರೆ. ಸೊ ಆಸೆಗಳನ್ನ ಚೆನ್ನಾಗಿ ಹುಟ್ಟಿಸ್ತಾರೆ. ಸೊ ಹೇಳ್ತಾರೆ ನಿಮಗೊಂದು ಡೈ ಕೂಡ ಫ್ರೀಯಾಗಿ ಕೊಡ್ತೀವಿ ನಾವು ಬೇಕಿದ್ರೆ, ಸೊ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಮಿಷಿನ್ ಬೆಲೆ ಇಷ್ಟ ಆಗುತ್ತೆ, ಒಂದು 60,000ದಿಂದ 85,000 ತನಕ ಆಗುತ್ತೆ. ಸೊ ಡೈ ಕೂಡ ಸಪ್ರೇಟ್ ಆಗಿರುತ್ತೆ. ಅದ್ರಲ್ಲಿ ಬೇಕಾದ್ರೆ ನಿಮಗೆ ಇವತ್ತೇ ನೀವು ಟೋಕನ್ ಅಡ್ವಾನ್ಸ್ ಮಾಡ್ತೀನಿ, ಬುಕ್ಕಿಂಗ್ ಮಾಡ್ತೀನಿ ಅಂದರೆ ಒಂದು ಡೈ ಬೇಕಾದ್ರೆ ಫ್ರೀಯಾಗಿ ಕೊಡ್ತೀವಿ. ಬಟ್ ದೊಡ್ಡ ಡೈ ಕೊಡಲ್ಲ, ಒಂದು 6 ನಂಬರ್, 7 ನಂಬರ್, 8 ನಂಬರ್ ಈ ಥರ ಡೈಗಳನ್ನ ಫ್ರೀಯಾಗಿ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಅದು ಫ್ರೀಯಾಗಿ ಕೊಡೋದು ಆ್ಯಕ್ಚುಲಿ ಗೇಜ್ ಕಮ್ಮಿ ಇರುವಂಥದ್ದು ಫ್ರೀಯಾಗಿ ಕೊಡೋದು, ಗೇಜ್ ಜಾಸ್ತಿ ಇರೋದು ಕೊಡಲ್ಲ ಅವರು, ಗೇಜ್ ಕಮ್ಮಿ ಇರೋದೇ ಕೊಡೋದು, ಅದನ್ನೇ ಚೆನ್ನಾಗಿ ಗೊತ್ತಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೀವು ಮಿಷಿನ್ನ ಬೈ ಮಾಡ್ತೀರಾ, ಒಂದು ಫೈನ್ ಡೇ ಮಿಷಿನ್ನ ಬೈ ಮಾಡ್ತೀರಾ, ಬೈ ಮಾಡಿ ಮನೆ ತಂದಿರ್ತೀರಾ. ಸೊ ಅವ್ರ ಕಡೆಯಿಂದ ಟೆಕ್ನಿಕಲ್ ಟೀಮ್ ಬರುತ್ತೆ, ಟೆಕ್ನಿಕಲ್ ಟೀಮ್ ಬಂದು ಅದನ್ನು ಆಪ್ರೇಟ್ ಮಾಡ್ತಾರೆ, ಆಪ್ರೇಟ್ ಮಾಡಿ ಸೊ ಈ ಥರ ಟ್ರೈನಿಂಗ್ ಹೇಳ್ಕೊಡ್ತಾರೆ, ಈ ಥರ ಮಾಡಿ, ಇದೇ ಥರ ನೀವು ಮಾಡಬೇಕು, ಈ ಥರ ಪ್ಲೇಟ್ಸ್ನ ಹಾಕಬೇಕು. ಸೊ ಅದು ಪ್ರೆಸ್ ಆಗುತ್ತೆ, ಪ್ರೆಸ್ ಆಗಿ ಮತ್ತೆ ಮೇಲ್ ಬರುತ್ತೆ, ಮೇಲ್ ಬಂದಾಗ ನಿಮಗೆ ಅದು ಕಪ್ಸ್, ಇದು ಪೇಪರ್ ಪ್ಲೇಟ್ಸ್ಗಳು ರೆಡಿಯಾಗಿ ಬರುತ್ತೆ. ಅದನ್ನು ಈ ಥರ ಒಂದೊಂದು ಪ್ಯಾಕಿಂಗಲ್ಲಿ ನೀವು 15, 13 ಇಲ್ಲ 19 ಈ ಥರ ಹಾಕೋಂತ ಹೋಗಿ ಬಂಡಲ್ ಲೆಕ್ಕದಲ್ಲಿ. ಸೊ ಆಮೇಲೆ ಎಷ್ಟು ಗೊತ್ತಲ್ಲ ನಿಮಗೆ, ಅದು ಹೀಟಿಂಗ್ ಮಾಡೋದು ಇಲ್ಲ ಕ್ಯಾಂಡಲ್ ಮಾಡೋದು ಇವೆಲ್ಲ ಗೊತ್ತಿದೆ, ಅವೆಲ್ಲ ಟ್ರೈನಿಂಗ್ ಕೊಟ್ಟು ಹೋಗ್ತಾರೆ. ಸೊ ಏನೋ ಸಮಸ್ಯೆ ಆದರೆ, ಜಾಸ್ತಿ ಸಮಸ್ಯೆ ಆಗುತ್ತೆ, ಕಾಯಿಲ್ ಹೋಗ್ತಾ ಇರುತ್ತೆ, ಪದೇ ಕರೆಂಟ್ ವೇರಿಯೇಷನ್ದು ಕಾಯಿಲ್ ಹೋಗ್ತಾ ಇರುತ್ತೆ, ಚಿಕ್ಕದ ಕಾಯಿಲ್ ಇರುತ್ತೆ, ಓಕೆನಾ, ಅದು ಹೋಗ್ತಾ ಇರುತ್ತೆ. ಸೊ ಒಂದು 8-10 ಕಾಯಿಲ್ ನಿಮಗೆ ಕೊಟ್ಟಿರ್ತಾರೆ, ಇಟ್ಕೊಂಡಿರಿ ಅಂತ ಪೂಜೆ ಮಾಡೋಕ್ಕೆ. ಸೇಲ್ಸೇ ಆಗಲ್ಲ, ಇನ್ನು ಕಾಯಿಲ್ ತಗೊಂಡು ನಾವೇನು ಮಾಡೋಣ. ಓಕೆ, ನೆಕ್ಸ್ಟ್ ಮತ್ತೆ ಏನಾಗುತ್ತೆ ಅಂದರೆ, ಸೊ ಏನಾದರೂ ನಿಮಗೆ ವಿಡಿಯೋ ಕಾಲ್ ಮೂಲಕ ಅವರು ನಿಮಗೆ ಮಿಷಿನ್ನ ರೆಡಿ ಮಾಡಿ ಕೊಡ್ತಾರೆ, ಅದನ್ನು ಹೇಳ್ತಾರೆ, ಅದೆಲ್ಲ ಮಾಡ್ಕೊಳ್ತಾರೆ, ಇಲ್ಲ ಅಂತ ಹೇಳಲ್ಲ. ಮತ್ತು ನಿಮಗೆ ಅಲ್ಲಿ ಸೇಲ್ ಮಾಡುವಾಗ, ನೀವು ಮಿಷಿನ್ನ ಪರ್ಚೇಸ್ ಮಾಡುವಾಗ ಇನ್ನೊಂದು ದೊಡ್ಡ ಮೋಸ,
ಬೈಬ್ಯಾಕ್ ಬಿಸ್ನೆಸ್ ಆಫರ್ ಕೊಡ್ತಾ ಇದ್ದಾರೆ. ಓಕೆ, ಈ ಬೈಬ್ಯಾಕ್ ಬಿಸ್ನೆಸ್ ಏನು ಅಂತ ಹೇಳ್ತೀನಿ ನಿಮಗೆ, ಓಕೆನಾ. ಸೊ ಬೈಬ್ಯಾಕ್ ಅಂದರೆ ಬೇರೆ ಏನಲ್ಲ, ನೀವು ತಯಾರಿಸಿರ್ತೀರಲ್ಲ ಪ್ಲೇಟ್ಸ್, ಅದನ್ನೇ ಅವ್ರು ಬೈಬ್ಯಾಕ್ ಮಾಡ್ತಾರೆ, ಅಂದರೆ ಪರ್ಚೇಸ್ ಮಾಡ್ತಾರೆ. ನೋಡಿ, ಫಸ್ಟ್ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಬಂತಲ್ಲ, ಆಗ ಬಹಳ ಜನ, ತುಂಬ ಜನ, ಸಾವಿರಾರು ಗಟ್ಟಲೆ ಜನ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು, ಓಕೆನಾ. ತುಂಬ ಜನ ಸ್ಟಾರ್ಟ್ ಮಾಡಿದ್ರು ಈ ಬಿಸ್ನೆಸ್ನ, ಮನೇಲಿ ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸುಮಾರು ವರ್ಷಗಳ ಹಿಂದೆ. ಇವಾಗಲೂ ಕೂಡ ಒಂದು 2 ವರ್ಷ 3 ವರ್ಷ ತನಕ ಹಿಂದೆ, ಈ ಕೋವಿಡ್ ಏನಂತೀರ ಅದಾದಮೇಲೆ ಜನ ಕಡಿಮೆ ಮಾಡಿದ್ರು ಈ ಪೇಪರ್ ಪ್ಲೇಟ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ. ಸೊ ಮುಂಚೆ ಏನಾಯಿತು ಅಂದರೆ ಜನ ಸಾಗರ, ಒಬ್ಬರು ನೋಡಿ ಎಲ್ಲರೂ ವಿಡಿಯೋ ನೋಡಿ ಎಲ್ಲರೂ ಶುರು ಮಾಡೋದು, ನಾನು ಮಾಡ್ತೀನಿ ಅಂತ. ಪ್ರತಿಯೊಂದು ಮನೆಯಲ್ಲೂ ಆಲ್ಮೋಸ್ಟ್ ತುಂಬ ಜನ ಮನೆಯಲ್ಲಿ ಪೇಪರ್ ಪ್ಲೇಟ್ ಮಿಷಿನ್ನ ತಗೊಂಡು ಅವರು ಕೂಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು. ಸೊ ಹೋಗ್ತಾ ಏನಾಯಿತು ಅಂದರೆ ಜನಕ್ಕೆ ಪೇಪರ್ ಪ್ಲೇಟ್ ಬಗ್ಗೆ ಬಂಡವಾಳ ಗೊತ್ತಾಗ ಶುರು ಆಯಿತು. ಇದು ಲಾಸು, ಇದು ಮಾಡಬಾರ್ದು, ಸೊ ಇದು ಭಾಳ ಕಷ್ಟ ಇದೆ, ಈವನ್ ಮಾರ್ಕೆಟಿಂಗ್ ಬಹಳ ಕಷ್ಟ ಇದೆ ಅಂತ. ಅದು ನಿಮ್ಗೆ ಹೇಳ್ತೀನಿ, ಮಾರ್ಕೆಟಿಂಗ್ ಯಾವ ಥರ ಕಷ್ಟ ಇದೆ ಅಂತ ಮುಂದೆ ಹೇಳ್ತೀನಿ. ಮಾರ್ಕೆಟಿಂಗ್ ತುಂಬ ಕಷ್ಟ ಇದೆ, ತುಂಬ ಕಷ್ಟದ ಫೀಲ್ಡ್ ಇದು, ತುಂಬಾ ಕಷ್ಟ ಇದೆ. ಈವನ್ ವರ್ಕ್ ಮಾಡೋ ಕೂಡ ಬೆನ್ನೋ ಬರುತ್ತೆ, ಬ್ಯಾಕ್ ಪೇನ್ ಬರುತ್ತೆ, ದಿನಡಿ ಕೂತ್ಕೋಬೇಕಿದ್ರು ಮುಂದೆ, ಮತ್ತು ಅದನ್ನು ಕೌಂಟಿಂಗ್ ಮಾಡುವಾಗ ಇಲ್ಲಿ ಫಿಂಗರ್ ಕೂಡ ನೋವಾಗುತ್ತೆ, ಸ್ಟಾರ್ಟ್ ಆಗುತ್ತೆ, ಈ ಥರ ತುಂಬ ಕಂಪ್ಲೇಂಟ್ಗಳು ಬರೋಕ್ಕೆ ಸ್ಟಾರ್ಟ್ ಆದವು. ಸೊ ಸೇಲ್ ಆಗ್ತಿರಲ್ಲ, ತುಂಬ ಕಷ್ಟ. ಮಾರೋಡಿಗಳಂತೂ ತುಂಬ ಗೊತ್ತಲ್ಲ, ನಿಮ್ಗೆ ಹೇಳೋದು ಬೇಡ. ಅವರಂತೂ ಡೆಲ್ಲಿಯಿಂದ ಅದೇನಿಂದ ತರ್ತಾರೆ, ದೊಡ್ಡ ಮಟ್ಟದಲ್ಲಿ, ಅವ್ರದ್ದು ಬಲ್ಕಲ್ಲಿ ತರ್ತಾರೆ. ಅದೆಲ್ಲ ಆಮೇಲೆ ಹೇಳ್ತೀನಿ ನಿಮಗೆ ಯಾಕಂತ, ಅವ್ರಿಗೆ ಕಮ್ಮಿ ಬರ್ತಾ ಇರುತ್ತೆ. ಸೊ ನಿಮ್ಮ ಹತ್ರ ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ನಿಮ್ಮದು ಮನೆಯಲ್ಲೇ ಮಾಡ್ತಿರೋದ್ರಿಂದ ಹೌದಾಗಿರ್ಬೋದು, ಬಟ್ ನಿಮ್ದು ರಾ ಮೆಟೀರಿಯಲ್ ನೀವು ಕಮ್ಮಿ ತರ್ತಾರಲ್ಲ, ಒಂದು ರೀಸನಬಲ್ ಪ್ರೈಸಿಗೆ ತರ್ತೀರ. ಬಟ್ ಅವರು ತುಂಬ ಬಲ್ಕಲ್ಲಿ 5 ಲಕ್ಷ 10 ಲಕ್ಷ 20 ಲಕ್ಷ ರೂಪಾಯಿ ತರ್ತಾರಲ್ಲ ರಾ ಮೆಟೀರಿಯಲ್, ಅವ್ರಿಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಭಾಳ ಒಂದು 5 ಪೈಸೆ 10 ಪೈಸೆ 20 ಪೈಸೆ ಬೀಳ್ತಾ ಇರುತ್ತೆ, ನಿಮಗೆ 40 ಪೈಸೆ 30 ಪೈಸೆ ಬೀಳ್ತಾ ಇರುತ್ತೆ. ಸೊ ಅದಕ್ಕೆ ನಿಮಗೆ ನಿಮ್ಮ ಮಿಷಿನ್ ಅಂದರೆ ನಿಮ್ಮ ಪೇಪರ್ನ ಯಾರು ಬೈ ಮಾಡೋಕ್ಕೆ ಹೋಗ್ತಾ ಇರಲ್ಲ. ಸೊ ಅದಕ್ಕೆ ನಿಮ್ಗೆ ಲಾಸ್ ಆಗ್ತಾ ಇರುತ್ತೆ, ಮಾರ್ಕೆಟಿಂಗ್ ತುಂಬ ಕಷ್ಟ ಆಗಿರುತ್ತೆ. ಸೊ ಅದಕ್ಕೆ ತುಂಬ ಜನ ಲಾಸ್ ಆಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅಂದರೆ ಆ ಟೈಮಲ್ಲಿ ಏನಾಯಿತು ಅಂದರೆ, ಈ ಪೇಪರ್ ಪ್ಲೇಟ್ ಮಿಷಿನ್ ಮ್ಯಾನುಫ್ಯಾಕ್ಚರ್ ಇದಲ್ಲ, ಅವ್ರಿಗೆ ಸೇಲ್ಸ್ ಕಡಿಮೆ ಆಗ್ತಾ ಹೋಗ್ತು ಈ ಮಿಷಿನ್ದು. ಸೊ ಅವ್ರು ರಪ್ಪ ಅಂತ ಏನು ಮಾಡಿದ್ರು ಅಂದರೆ, ಅವರು ನಮ್ಮ ಸೇಲ್ಸ್ ಡೌನ್ ಆಯಿತು, ಬಟ್ ಅವ್ರ ಸೇಲ್ಸ್ ಜಾಸ್ತಿ ಆಯಿತು. ಅವರು ಇನ್ನೊಂದು ಥರ ತಲೆ ಓಡಿಸೋಕ್ಕೆ ಶುರು ಮಾಡಿದ್ರು. ಯಾವ ಥರ ಅಂದರೆ, ಜನ ಮಿಷಿನ್ನ ತೊಗೊಳೋದು ನಿಲ್ಲಿಸಿದ್ಮೇಲೆ ಬೈಬ್ಯಾಕ್ ಬಿಸ್ನೆಸ್ ಅಂತ ಶುರು ಮಾಡಿದ್ರು. ಸೊ ಈ ಬೈಬ್ಯಾಕ್ ಅಂದರೆ ಏನಂದರೆ, ಜನ ಈಗ ಪೇಪರ್ ಪ್ಲೇಟ್ ಮಿಷಿನ್ ತೊಗೊತಾರೆ, ಓಕೆನಾ, ಕರೆಕ್ಟ್ ಅಲ್ವಾ, ತೊಗೊಂಡು ಮಾರ್ಕೆಟಿಂಗ್ ಮಾಡ್ತಾರೆ, ಅವರಿಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಬರಲ್ಲ, ಇಲ್ಲ ಯಾರೋ ತೊಗೊಳಲ್ಲ. ಇಂಥ ಕೇಸಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ, ಬೈಬ್ಯಾಕ್ ಬಿಸ್ನೆಸ್ ಅಂತ ಒಂದು ಹೊಸದಾಗಿ ಆಫರ್ನ ತಂದರು. ಏನು ಅಂದರೆ, ನಾನು ಒಂದು ಮಿಷಿನ್ನ ತೊಗೊಂಡು ಅದ್ರ ಜೊತೆ ರಾ ಮೆಟೀರಿಯಲ್ ಕೂಡ ತೊಗೊತೀನಿ, ಪೇಪರ್ ಪ್ಲೇಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು 5 ಲಕ್ಷ 10 ಲಕ್ಷ ಪೇಪರ್ ಪ್ಲೇಟ್ನ ಮಾಡ್ತೀನಿ. ಎಕ್ಸಾಂಪಲು ಒಂದು 1000-2000 ಆದರೂ ಓಕೆ, ಒಂದು 5-10 ಲಕ್ಷ ಪೇಪರ್ ಪ್ಲೇಟ್ನ ರೆಡಿ ಮಾಡಿ ಇಟ್ಟಿರ್ತೀನಿ, ಸ್ಟೋರ್ ಮಾಡಿ. ಸೊ ಅದನ್ನು ನಾವು ಯಾರು ಮಿಷಿನ್ ತೊಗೊಂಡಿರ್ತೀವಲ್ಲ ಫ್ಯಾಕ್ಟ್ರಿ, ಅವರೇ ಅದನ್ನು ಪರ್ಚೇಸ್ ಮಾಡ್ತಾರೆ, ಬೈಬ್ಯಾಕ್ ಮಾಡ್ತಾರೆ, ಓಕೆನಾ. ಅವರೊಂದು ಅಮೌಂಟ್ ಅಂತ ಕೊಡ್ತಾರೆ, ಮಂತ್ಲಿ ಇಂತಿಷ್ಟು ಅಂತ ಕಳಿಸ್ಬೇಕು. ಸೊ ಅವ್ರಿಗೆ ಕೂಡ ಬೈಬ್ಯಾಕ್ ಮಾಡ್ತಾರೆ ಈ ಥರ. ಯಾಕಂದರೆ ಮಿಷಿನ್ ಸೇಲ್ ಆಗೋದು ಕಡಿಮೆ ಆಯಿತು, ಮತ್ತು ರಾ ಮೆಟೀರಿಯಲ್ ಕೂಡ ತೊಗೊಳ್ಳೋದು ಕಡಿಮೆ ಆದರು ಇಂಥ ಟೈಮಲ್ಲಿ. ಸೊ ಎಲ್ರಿಗೂ ಅದ್ರ ಬಗ್ಗೆ ಬಂಡವಾಳ ಏನಂತ ಗೊತ್ತಾಯ್ತು, ಅದ್ರ ಹಣೆಬರ ಏನಂತ ಗೊತ್ತಾಯ್ತು. ಸೊ ಅದಕ್ಕೆ ಬೈಬ್ಯಾಕ್ ಬಿಸ್ನೆಸ್ನ ತಂದರು. ಸ್ವಲ್ಪ ತಲೆನ ಓಡಿಸ್ಬಿಟ್ಟು ಜನ ಬಕ್ರಾದರು. ಬೈಬ್ಯಾಕ್ ಬಿಸ್ನೆಸ್ ಹೋಗ್ತಾ ಏನಾಯಿತು ಅಂದರೆ, ಪೇಮೆಂಟ್ ಕೂಡ ಬರ್ತಾ ಇರಲಿಲ್ಲ, ಆಮೇಲೆ ನಿಮಗೆ ಅದು ತಕ್ಕಂಥ ಅಮೌಂಟ್ ಕೂಡ ಸಿಗ್ತಾ ಇರಲಿಲ್ಲ. ಆ ಥರ ಆಗೋಯ್ತು. ಹೇಗೆ ಅಂದರೆ, ಸೊ ಅವರು ಫ್ಯಾಕ್ಟ್ರಿಯವರು ಒಂದು ಪ್ಲೇಟ್ನ 3 ರೂಪಾಯಿ ತಯಾರಿಸ್ತಾ ಇದ್ದರೆ, ನಿಮ್ಮದು 4 ರೂಪಾಯಿ ಬೀಳ್ತಾಯಿತ್ತು, ಇಲ್ಲ 5 ರೂಪಾಯಿ ಬೀಳ್ತಾಯಿತ್ತು. ಯಾಕಂದರೆ ಅವರು ದೊಡ್ಡ ಮಟ್ಟದಲ್ಲಿ ಬಲ್ಕಲ್ಲಿ ರಾ ಮೆಟೀರಿಯಲ್ ತರ್ತಾಯಿದ್ರು, ನೀವು ಯಾವುದೊಂದು 5,000 ರೂಪಾಯಿ 10,000 ರೂಪಾಯಿ ತರ್ತಾಯಿದ್ರಿ. ಸೊ ನಿಮ್ಮದು ಅವ್ರಿಗೂ ಪರ್ಚೇಸ್ ಆರ್ಡರ್ ಅಂತೀರಲ್ಲ ಅಮೌಂಟು, ಅದು ವೇರಿಯೇಷನ್ ಇರುತ್ತೆ. ಮತ್ತು ಅವ್ರಿಗೆ ಬಲ್ಕಲ್ಲಿ ಮಾಡುವಾಗ ಲೇಬರ್ ಖರ್ಚು ಉಳಿಯುತ್ತೆ, ಮತ್ತು ಕರೆಂಟ್ ಬಿಲ್ ಕೂಡ ತುಂಬ ಕಡಿಮೆ ಬರುತ್ತೆ. ನೀವು ಸಣ್ಣ ಪುಟ್ಟ ಮಾಡುವಾಗ ನಿಮಗೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ, ಲೇಬರ್ ಖರ್ಚು ಬಿಡಿ ನೀವೇ ಮಾಡೋದು, ಅದ್ರ ಬಗ್ಗೆ ಹೇಳೋಕ್ಕೋಗಲ್ಲ. ಇನ್ನೂ ಜಾಸ್ತಿ ಇದೆ, ಹೇಳ್ತಾ ಹೋಗ್ತೀನಿ, ಓಕೆನಾ. ಸೊ ಇದು ಮೇನ್ ಬಂದ್ಬಿಟ್ಟು ಬೈಬ್ಯಾಕ್ ಬಿಸ್ನೆಸ್ಸು. ಇದರಲ್ಲೇ ಜಾಸ್ತಿ ಜನ ಮೋಸ ಹೋಗ್ತಾ ಇರೋದು ಬೈಬ್ಯಾಕ್ ಬಿಸ್ನೆಸ್ಸಲ್ಲಿ. ಫ್ರಾಡ್ ನಂಬರ್ 1 ಫ್ರಾಡ್ ಬಂದ್ಬಿಟ್ಟು ಬೈಬ್ಯಾಕ್ ಬಿಸ್ನೆಸ್. ಸೊ ಅದನ್ನು ಕೂಡ ಈಗ ಸ್ಟಾರ್ಟ್ ಮಾಡಿದ್ದಾರೆ ಬೈಬ್ಯಾಕ್ ಬಿಸ್ನೆಸ್. ಯಾಕಂದರೆ ಯಾರೂ ನಂಬ್ತಾ ಇಲ್ಲ, ಬೈಬ್ಯಾಕ್ ಬಿಸ್ನೆಸ್ ಅಂದರೆ ಯಾರೂ ಕೂಡ ಬರ್ತಾ ಇಲ್ಲ. ಅದು ಕೂಡ ಸ್ಟಾಪ್ ಆಗಿದೆ, ಜಸ್ಟ್ ಒಂದು 2 ವರ್ಷ ಓಡುತ್ತಷ್ಟೇ ಬೈಬ್ಯಾಕ್ ಬಿಸ್ನೆಸ್. ಅದು ಹಣೆ ಬರ ಗೊತ್ತಾಗಿತ್ತು ಜನಕ್ಕೆ, ಇದು ಭಾಳ ಮೋಸ ಇದು, ಸುಳ್ಳು ಅಂತ ಅವ್ರಿಗೂ ಗೊತ್ತಾಗೋಯ್ತು. ಹಾಗಾಗಿ ಬೇರೆ ಥರ ಐಡಿಯಾ ಹುಡುಕ್ತಾ ಇದ್ದಾರೆ. ಪೇಪರ್ ಪ್ಲೇಟ್ ಬಿಟ್ಟು ರೊಟ್ಟಿ ಹೋದ್ರು, ರೊಟ್ಟಿ ಬಿಟ್ಬಿಟ್ಟು ಇನ್ಯಾವುದಕ್ಕೂ ಹಾಳೆ ತಟ್ಟೆಗೆ ಹೋದ್ರು, ಅದು ಬಿಟ್ಬಿಟ್ಟು ಇನ್ಯಾವುದೋ ಚಿಪ್ಸು, ಆಲೂಗಡ್ಡೆ ಚಿಪ್ಸು, ಅಗರಬತ್ತಿ ಹೋಗ್ತಾನೆ ಇದ್ದಾರೆ, 1 by 1 ಹೋಗ್ತಾನೆ ಇದ್ದಾರೆ. ಅಗರಬತ್ತಿ ಮತ್ತು ಹತ್ತಿ ಬತ್ತಿ ಒಳ್ಳೆ ಬಿಸ್ನೆಸ್ಸು. ಹತ್ತಿ ಬತ್ತಿ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಅದು ಬಂದ್ಬಿಟ್ಟು ಮಾರ್ಜಿನ್ ಕಡಿಮೆ, ಲಾಸ್ ಜಾಸ್ತಿ, ಅದು ಮಾಡಬೇಡಿ, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅಗರಬತ್ತಿ ಓಕೆ ಸೂಪರ್, ಒಳ್ಳೆ ಬಿಸ್ನೆಸ್ ಮಾಡಿ, ತುಂಬ ಚೆನ್ನಾಗಿದೆ. ಅದನ್ನು ಕೂಡ ನಿಮಗೆ ಲಾಸ್ಟಿಗೆ ಈ ವಿಡಿಯೋದಲ್ಲಿ ಹಾಕ್ತೀನಿ, ಅದನ್ನು ಕೂಡ ನೋಡಿ, ಓಕೆನಾ. ಅದು ಚೆನ್ನಾಗಿದೆ, ಒಳ್ಳೆ ಬಿಸ್ನೆಸ್. ಓಕೆ, ಪೇಪರ್ ಪ್ಲೇಟಲ್ಲಿ ಒಳ್ಳೆ ಮಾರ್ಜಿನ್ ಇದೆ, ಬಟ್ ಮೂವ್ಮೆಂಟ್ ಕಡಿಮೆ ಇದೆ. ಅಗರಬತ್ತಿ ಬಂದ್ಬಿಟ್ಟು ಡೈಲಿ ರೂಟೀನ್, ದಿನ ಬೆಳಗ್ಗೆ ಆದರೆ ಅಗರಬತ್ತಿ ಬೇಕು, ಸಂಜೆ ಆದರೆ ಅಗರಬತ್ತಿ ಬೇಕು. ಅದೇ ಪೇಪರ್ ಪ್ಲೇಟ್ ಬಂದ್ಬಿಟ್ಟು 2 ವರ್ಷ 3 ವರ್ಷ 5 ವರ್ಷಕ್ಕೊಂದು ಫಂಕ್ಷನ್ ನಡೆಯುತ್ತೆ ಮನೆಯಲ್ಲಿ, ಪ್ರತಿ ವರ್ಷ ನಡೆಯಲ್ಲ, ಅದು ರೇರು. ಅದಕ್ಕೋಸ್ಕರ ಪೇಪರ್ ಪ್ಲೇಟ್ ಅಷ್ಟೊಂದು ಸೂಕ್ತ ಅಲ್ಲ ಅಂತ ನಾನು ಈ ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಹಾಗಾದರೆ ನೆಕ್ಸ್ಟು ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಸಲ್ಲಿ ಈ ಮ್ಯಾನುಫ್ಯಾಕ್ಚರ್ ಇರ್ತಾರಲ್ಲ, ಅವರು ಹೇಳ್ತಾರೆ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ ಅಂತ.
ಸೊ ಫ್ರೀಯಾಗಿ ಟ್ರೈನಿಂಗ್ ಕೊಡೋದು ಅಂದರೆ ನೀವು ಅಮೌಂಟ್ ಕೊಡ್ತೀರಲ್ಲ ಅವತ್ತಿನ ದಿನ ಮಾತ್ರ ಅವ್ರು ಫ್ರೀಯಾಗಿ ಟ್ರೈನಿಂಗ್ ಕೊಡೋದು. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಅಷ್ಟು ದೂರದಿಂದ ಬಸ್ಸಲ್ಲಿ ಹಾಕೊಂಡು ಹೋಗಿ ಸರ್ ಹಂಗೆ ಒಂಚೂರು ತೋರಿಸ್ಕೊಡೋದು ಯಾವ ಥರ ಅಂದರೆ ಅವರು ಮಿಷಿನ್ ಪ್ರೋಗ್ರೆಸ್ ಯಾವ ಥರ ತೋರಿಸಲ್ಲ, ಓಕೆನಾ. ಸೊ ಅದಕ್ಕೆ ನೀವು ಅಮೌಂಟ್ ಕೊಟ್ಟ ಮೇಲೆ ಅವ್ರು ನಿಮಗೆ ಟ್ರೈನಿಂಗ್ ಕೊಡೋದು, ಅದು ಇಲ್ಲ ಅಲ್ಲೊಂದು ಸ್ವಲ್ಪ ಹೇಳ್ಕೊಡ್ತಾರೆ ಅಷ್ಟೇ, ಉಳಿದೆಲ್ಲ ಮನೆ ಬಂದು ಹೇಳ್ಕೊಡೋದು. ನಿಮಗೆ ದಿನಗಟ್ಟಲೆ ವಾರಗಟ್ಟಲೆ ಟ್ರೈನಿಂಗ್ ಕೊಡಲ್ಲ, ಅವತ್ತು ಒಂದೇ ದಿನ ಟ್ರೈನಿಂಗ್ ಕೊಡೋದು, ಫುಲ್ ಡೇ ಕೊಡಲ್ಲ, 1 ಅವರ್ ಅರ್ಧ ಗಂಟೆ ಅಷ್ಟೇ ಕೊಡೋದು, ಓಕೆನಾ. ಈಸಿಲಿ ತುಂಬ ಪ್ರೊಸೆಸ್ ಈಸಿ ಇದೆ, ಜಾಸ್ತಿ ಏನಿಲ್ಲ ಅಂದ್ಬಿಟ್ಟು ನಿಮ್ಗೆ ಕಳಿಸ್ಬಿಡ್ತಾರೆ ಮಂಗ ಮಾಡಿ. ಏನು ದಿನಡಿ ಹೇಳ್ಕೊಡಲ್ಲ, ವಾರಗಟ್ಟಲೆ ಹೇಳ್ಕೊಡಲ್ಲ, ತಿಂಗಳಗಟ್ಟಲೆ ಹೇಳ್ಕೊಡಲ್ಲ. ಆಮೇಲೆ ಮೇಯ್ನಾಗಿ ಮಾರ್ಕೆಟಿಂಗ್ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡಲ್ಲ ಅವ್ರು. ಮೇಯ್ನಾಗಿ ನಿಮ್ಮ ಇಷ್ಟ, ನಿಮ್ಮ ಟ್ಯಾಲೆಂಟ್ ಅಂತ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು. ಮಿಷಿನ್ ಅಷ್ಟೇ ನಾವು ಕೊಡ್ತೀವಿ, ರಾ ಮೆಟೀರಿಯಲ್ ಅಷ್ಟೇ ಕೊಡ್ತೀವಿ. ಮಾರ್ಕೆಟಿಂಗ್ ಬಂದ್ಬಿಟ್ಟು ನಿಮ್ಮ ಟ್ಯಾಲೆಂಟ್ ಅಂತ ನಿಮ್ಮ ತಲೆ ಮೇಲೆ ಹಾಕ್ಬಿಟ್ಟು ತಲೆ ಒಡ ಚಪ್ಪಡಿ ಹಾಕಿ ಬಿಸಾಕ್ಬಿಡ್ತಾರೆ, ಓಕೆನಾ. ಗೊತ್ತಾಯ್ತಲ್ವಾ. ಸೊ ಇದು ಕೂಡ ಒಂದು ದೊಡ್ಡ ಮೋಸ. ಹಾಗೆ ಇನ್ನೊಂದು ಹೇಳ್ತಾರೆ, ಕೆಲವೊಂದು ಯೂಟ್ಯೂಬಲ್ಲಿ ನೋಡಿದ್ದೀನಿ, ಯಾವ ಥರ ಅಂದರೆ ಈ ಮಿಷಿನ್ ಇದೆಯಲ್ಲ ಅದನ್ನ ಬಂದ್ಬಿಟ್ಟು ಫ್ರೀಯಾಗಿ ಡೆಲಿವರಿ ಮಾಡ್ತೀವಿ ನಿಮ್ಮ ಒಂದು ಊರಿಗೆ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಏನು ಹೇಳ್ತಾರೆ ಅಂದರೆ, ಇಲ್ಲ ಸರ್ ಅದು ವಿಡಿಯೋದಲ್ಲಿ ಆ ಥರ ಹೇಳಿಲ್ಲ ನಾವು. ಸೊ 200 ಕಿಲೋಮೀಟ್ರ್ ಒಳಗೆ ಯಾರೆಲ್ಲ ಇದ್ದೀರಲ್ಲ, ನಮ್ಮ ಒಂದು ಪ್ಲೇಸು ಇದರಿಂದ ಒಂದು 200 ಕಿಲೋಮೀಟ್ರ್ ಒಳಗೆ ಯಾರೆಲ್ಲ ಇದ್ದೀರಲ್ಲ ಆ ಸರೌಂಡಿಂಗಲ್ಲೇ ಅವ್ರಿಗೆ ಮಾತ್ರ ಈ ಮಿಷಿನ್ನ ನಾವು 50% ಆಗಿ ಕಳಿಸ್ತೀವಿ, ಫ್ರೀಯಾಗಿ ಕೊಡಲ್ಲ. 50% ಯಾವ ಥರ ಅಂದರೆ, ಇಲ್ಲಿಂದ ಒಂದು 200 ಕಿಲೋಮೀಟ್ರ್ ಒಳಗೆ ಅಂದರೆ 190 ಕಿಲೋಮೀಟ್ರ್ ದೂರದಲ್ಲಿ ಒಂದು ಊರಿದೆ ಅನ್ಕೊಳ್ಳೋಣ, ಅಲ್ಲಿ ಮಿಷಿನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಮ್ಮ ಫ್ಯಾಕ್ಟ್ರಿ ಇಲ್ಲಿದೆ, 200 ಕಿಲೋಮೀಟ್ರಲ್ಲೇ ಒಂದು ಊರಿದೆ, ಅವ್ರು ಬಂದ್ಬಿಟ್ಟು ನಮ್ಮ ಹತ್ರ ಪರ್ಚೇಸ್ ಮಾಡ್ತಿದ್ದಾರೆ. ಅಂದರೆ ನಾನೇನು ಮಾಡ್ತೀನಿ ಅಂದರೆ, ಅವರಿಗೆ ಎಕ್ಸಾಂಪಲ್ ನಾನು ಮ್ಯಾನುಫ್ಯಾಕ್ಚರರು, 1 ಸೈಡ್ ಚಾರ್ಜ್ನ ನಾನು ಹಾಕ್ತೀನಿ. ಅಂದರೆ ಒಂದು ಆಟೋ ಚಾರ್ಜ್ ಬಂದ್ಬಿಟ್ಟು 8,000 to 12,000 ರೂಪಾಯಿ, ಬಟ್ 12,000 ರೂಪಾಯಿ ಬಂತ ಅನ್ಕೊಳ್ಳೋಣ. ಸೊ 6,000 ರೂಪಾಯಿ ನಾನು ಹಾಕ್ತೀನಿ, ಇನ್ನು 6,000 ರೂಪಾಯಿ ಅವ್ರು ಹಾಕಬೇಕು. ಇದೇ ಆ್ಯಕ್ಚುಲ್ ನಡೀತಾ ಇರುವಂಥ ಮೋಸ. ಯೂಟ್ಯೂಬಲ್ಲಿ ಹೇಳೋದೇ ಒಂದು, ಅಲ್ಲಿ ಮಾಡೋದೇ ಇನ್ನೊಂದು. ಈ ಥರ ಇದೆ, ಕೇಸಸ್ ಇದೆ, ನನ್ನ ಹತ್ರ ಇದೆ ಪ್ರೂಫ್ಗಳು. ಬಟ್ ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ, ಯಾಕಂದ್ರೆ ನಾನು ಯಾವುದೇ ಕಂಪ್ನಿ ವಿರುದ್ಧ ಹೇಳಲ್ಲ, ಯಾವುದೇ ವ್ಯಕ್ತಿ ವಿರುದ್ಧ ಹೇಳಲ್ಲ. ಸೊ ಎಲ್ಲರ ಬಗ್ಗೆನೂ ಹೇಳ್ತಾ ಇಲ್ಲ, ಕೆಲವೊಬ್ರು ಇದ್ದಾರೆ ಅವ್ರ ಬಗ್ಗೆ ಹೇಳ್ತಾ ಇರೋದು, ಓಕೆನಾ. ನೆಕ್ಸ್ಟ್ ಈ ಬಿಸ್ನೆಸ್, ಈ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಇದೆಲ್ಲ, ಸೊ ಇದರಲ್ಲಿ ಲಾಭ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಸೊ ತುಂಬ ಹಳೆಬ್ರು ಯಾರು ಮಾಡ್ಕೊತಾ ಬಂದಿರೋ ಅವ್ರಿಗೆ ತುಂಬ ಲಾಭ ಇದೆ, ಹೊಸಬ್ರು ಮಾಡೋರಿಗೆ ತುಂಬಾ ಕಷ್ಟ ಆಗುತ್ತೆ, ಓಕೆನಾ. ಸೊ ಅದು ಏನಾಗುತ್ತೆ ಅಂದರೆ, ಈಗ ತುಂಬ ನೀವು ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಸ್ಟ್ರಗಲ್ ಬೀಳ್ತಾ ಇರ್ತೀರಾ. ಸೊ ಈ ಟೈಮಲ್ಲಿ ಇದು ಮನೆಯಲ್ಲೇ ಆರಾಮಾಗಿ ಮಾಡ್ಬೋದು ಅಂತ ನಿಮ್ಗೊಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಇದು ತುಂಬಾ ಟಫ್ ಇದೆ ಸ್ನೇಹಿತರೆ, ಅದಕ್ಕೋಸ್ಕರ ಹೇಳ್ತೀನಿ, ದಯವಿಟ್ಟು ಯಾರು ಕೂಡ ಈ ಬಿಸ್ನೆಸ್ ಮಾಡಬೇಡಿ. ಸೊ ವಿಡಿಯೋ ಮೂಲಕ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ, ಯಾರು ಕೂಡ ಮಾಡಬೇಡಿ, ದಯವಿಟ್ಟು ಇವ್ನು ಯಾರೋ ಸುಳ್ಳು ಹೇಳ್ತಾನಪ್ಪ ಅಂತ ಟ್ರೈ ಮಾಡೋಕೆ ಕೂಡ ಹೋಗಬೇಡಿ. ಸೊ ಇವತ್ತು ಬೆಳಗ್ಗೆ ನನಗೊಂದು ಕಾಲ್ ಬಂದಿತ್ತು, ಸರ್ ನನಗೆ ಒಂದು ಹೆಲ್ಪ್ ಮಾಡಿಕೊಡಿ, ನನ್ನೊಂದು ಮಿಷಿನ್ ಇದೆ, ಸೊ ಆ ಮಿಷಿನ್ನ ಸೇಲ್ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಅವ್ರಿಗೆ ಹೇಳಿದೆ, ಇಲ್ಲ ಮೇಡಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆ ಥರ ಎಲ್ಲ ಹಾಕೋಂಗಿಲ್ಲ, ಸೊ ನಾನು ಆ ಥರ ಮಾಡೋಂಗಿಲ್ಲ, ಮಾನಿಟೇಷನ್ ಕ್ಯಾನ್ಸಲ್ ಆಗುತ್ತೆ. ಸೊ ನೋಡೋಣ, ಯಾರೋ ಇದ್ದರೆ ಖಂಡಿತ ನಾನು ನಿಮಗೆ ಗಿರಾಕಿ ಹುಡುಕಿ ಕೊಡ್ತೀನಿ ಅಂತ ನಾನು ಹೇಳಿದೆ. ಬೇರೆಲ್ಲ ನಮ್ಮ ಇಲ್ಲೇ ನ್ಯಾಮ್ತಿ, ಶಿವಮೊಗ್ಗ ಹತ್ರ ನ್ಯಾಮ್ತಿ ಅವರು ಪರಿಚಯ ಇರಲಿಲ್ಲ. ಸೊ ಹಿಂಗೆ ಯಾರೋ ನಂಬರ್ ಕೊಟ್ರಂತೆ, ಅವರು ಕಾಲ್ ಮಾಡಿ ಕೇಳಿದ್ರು. ಸೊ ಖಂಡಿತ ಯಾರು ಇದ್ದರೆ ನಿಜವಾಗ್ಲೂ ಹೇಳ್ತೀನಿ, ಖಂಡಿತ ಮಾಡಿಕೊಡೋಣ ಸೇಲ್ಸ್ ಅಂತ ಹೇಳಿದೆ. ಸೊ ಯೂಟ್ಯೂಬಲ್ಲಿ ಆ ಥರ ವೀಡಿಯೋಗಳು ಹಾಕೋಂಗಿಲ್ಲ ಮೇಡಮ್, ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳಿದೆ. ಓಕೆ ಸರ್, ಯಾರೋ ಇದ್ದರೆ ಹೇಳಿ ಅಂತ ಹೇಳಿದ್ದಾರೆ. ಸೊ ಯಾರಿಗಾದ್ರು ಮಿಷಿನ್ ಬೇಕು ಅನಿಸಿದ್ರೆ ಸೊ ಖಂಡಿತ ಕಮೆಂಟ್ ಮಾಡ್ಬೋದು. ಸೊ ಸೆಕೆಂಡ್ ಹ್ಯಾಂಡಿಗೆ ಕಡಿಮೆ ರೀಸನಬಲ್ ಬೆಲೆಯಲ್ಲಿ ಕೊಡಿಸ್ತೀನಿ, ಓಕೆನಾ. ಸೊ ನೀವು ಮಾಡಲೇಬೇಕು ಅಂತ ಕ್ರೇಜ್ ಇದ್ದೆ, ಆಲ್ರೆಡಿ ಯಾರು ವಿಡಿಯೋ ಬಿಸ್ನೆಸ್ ಮಾಡ್ತಾ ಇದ್ರೆ ಅಂಥವರಿಗೆ ಸೊ ನಾನು ಮಿಷಿನ್ನ ಕೊಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ಸೆಕೆಂಡ್ ಹ್ಯಾಂಡ್ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ, ಸೊ ಕಡಿಮೆ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾರಂತೆ. ಸೊ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಮೆಸೇಜ್ ಹಾಕಿ, ಮಿಷಿನ್ ಬೇಕು ಅಂತ, ಇಲ್ಲ ಕಮೆಂಟ್ ಹಾಕಿ, ನಿಮ್ಮ ನಂಬರ್ ಹಾಕಿ, ಖಂಡಿತ ಕಾಲ್ ಮಾಡಿಸ್ತೀನಿ ಅವ್ರ ಹತ್ರ, ಓಕೆನಾ. ಓಕೆ, ನೆಕ್ಸ್ಟ್ ಟಾಪಿಕ್ ಹೋಗೋಣ. ಸೊ ಈ ರಾ ಮೆಟೀರಿಯಲ್ ವಿಚಾರಕ್ಕೆ ಬಂದರೆ, ಸೊ ರಾ ಮೆಟೀರಿಯಲ್ ಕೂಡ ತುಂಬ ಮೋಸ ಇದೆ. ಏನಂದರೆ ರಾ ಮೆಟೀರಿಯಲ್ ಕ್ವಾಲಿಟಿ ರಾ ಮೆಟೀರಿಯಲ್ ಕೊಡಲ್ಲ ಅವರು, ನಿಮ್ಗೆ ಹೇಳೋದೇ ಒಂದು, ಅವ್ರು ಕೊಡೋದೇ ಒಂದು. ಯಾಕಂದರೆ ಈ GSM ಅಂತೀವಲ್ಲ, ಕ್ವಾಲಿಟಿ ಥಿಕ್ನೆಸ್, ಅದು ಅವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಾಗುತ್ತೆ. ತುಂಬ ಎಕ್ಸ್ಪೀರಿಯನ್ಸ್ ಅಂದರೆ ನಮ್ಗೆ ಗೊತ್ತಾಗುತ್ತೆ, ಓಕೆನಾ. ಸೊ ಅದಕ್ಕೆ ಹೇಳ್ತಿರೋದು, ಫಸ್ಟಿಗೆ ತುಂಬಾ ಮೋಸ ಮಾಡ್ತಾರೆ, ಹೇಳೋದೇ ಒಂದು ಕೊಡೋದು ಇನ್ನೊಂದು. ಹಾಗೆ ಇನ್ನೂ ಹೆಚ್ಚಾಗಿರ್ಬೇಕಂದ್ರೆ, ಸೊ ಈ ಬಿಸ್ನೆಸ್ ಯಾಕೆ ನಮ್ಗೆ ಲಾಸ್ ಆಗುತ್ತೆ ಅಂತ ಮೇಯ್ನಾಗಿ ನೋಡೋದಾದರೆ, ಕಾಂಪಿಟೇಷನ್. ನಮಗೂ ಮಾರೋಡಿಗೂ ಕಾಂಪಿಟೇಷನ್, ಬೇರೆ ಆಗೋಲ್ಲ. ಅವರು ಡೆಲ್ಲಿ, ಮಹಾರಾಷ್ಟ್ರ, UP ಈ ಕಡೆಯಿಂದ ತರ್ತಾರೆ, ಅಲ್ಲಿ ದೊಡ್ಡ ಫ್ಯಾಕ್ಟ್ರಿಗಳಿದೆ. ಅಥವಾ ಏನಿಲ್ಲ ಅಂದರೆ 100 200 500 ಮಿಷಿನ್ ತನಕ ಇದೆ. ಅಲ್ಲಿ ಲೇಬರ್ ಕೂಡ ಅಷ್ಟು ಜನ ಇದೆ, 200 500 ಲೇಬರ್ಸ್. ಅಲ್ಲಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಡೀ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ, ಓಕೆನಾ. ಅಂದರೆ
ಸರಕು ಸೇವೆಗಳು ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಅವರು ತುಂಬ ಕಡಿಮೆಗೆ ಅದನ್ನು ತಯಾರಿಸ್ತಾ ಇರ್ತಾರೆ. ನಿಮ್ಗೆ ಆಗಲೇ ಹೇಳಿದ್ದೀನಿ ಯಾಕಂತ, ಬಲ್ಕಲ್ಲಿ ತರ್ತಾರೆ, ಲೇಬರ್ ಚಾರ್ಜ್ ಉಳಿಯುತ್ತೆ, ಕರೆಂಟ್ ಬಿಲ್ ಉಳಿಯುತ್ತೆ, ಅದಕ್ಕೆ ಅವರಿಗೆ ತುಂಬ ಕಡಿಮೆ ಬೀಳ್ತಾ ಇರುತ್ತೆ. ಸೊ ನಾವು ಇವಾಗ ತಾನೇ ಶುರು ಮಾಡೋದ್ರಿಂದ ನಮಗೆ ಜಾಸ್ತಿ ಮಾರ್ಜಿನ್ ಸಿಗ್ತಾ ಇರಲ್ಲ. ಸೊ ಆವಾಗ ಅಂಗಡಿಯವ್ರು ನಮ್ಮ ಹತ್ರ ಯಾರು ತೊಗೊಳಕ್ಕೆ ಇಷ್ಟಪಡಲ್ಲ. ಓಕೆನಾ? ಸೊ ಆಮೇಲೆ ಇನ್ನೊಂದು ಮೇನ್ ವಿಚಾರ ಹೇಳ್ತೀನಿ. ಒಂದು ಅಂಗಡಿ ಅಂತ ಇದ್ದಾಗ ಎಲ್ಲ ಥರ ವಸ್ತುಗಳು ಇರಬೇಕಾಗತ್ತೆ. ಓಕೆನಾ? ಅಂದರೆ ಒಂದು ದಿನಸಿ ಅಂಗಡಿ ಅಂದರೆ ಮಸಾಲೆ ಐಟಮ್ ಇರಬೇಕಾಗತ್ತೆ, ಸಕ್ಕರೆ ಇರಬೇಕಾಗತ್ತೆ, ಬೆಲ್ಲ, ಟೀ ಪುಡಿ, ಸಕ್ಕರೆ ಪುಡಿ, ಕಾಫಿ ಪುಡಿ, ಸಾಕಷ್ಟು ಸುಮಾರು ಪ್ರತಿಯೊಂದು ಇರಬೇಕಾಗತ್ತೆ. ಅವಾಗಲೇ ನಿಮಗೆ ಬಾಡಿಗೆ ಕಟ್ಟೋಕ್ಕಾಗುತ್ತೆ, ಅವಾಗ ನಿಮಗೆ ಲಾಭ ತೆಗಿಯೋಕ್ಕಾಗೋದು, ಅವಾಗಲೇ ಬಿಸ್ನೆಸ್ ರನ್ ಆಗ್ತಾ ಇರುತ್ತೆ ಒಂದು ಸ್ವಲ್ಪ. ಸೊ ಇಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಪೇಪರ್ ಪ್ಲೇಟ್ ಇದು ಒಂದಿಟ್ಕೊಂಡು ನೀವು ಏನು ಮಾಡೋಕ್ಕಾಗತ್ತೆ, ಎಷ್ಟು ಸಾವಿರ ಮಾಡಬೇಕಾಗತ್ತೆ, ಎಷ್ಟು ಲಕ್ಷ ಮಾಡೋಕ್ಕಾಗತ್ತೆ, ಎಷ್ಟು ಕೋಟಿ ಮಾಡೋಕ್ಕಾಗತ್ತೆ. ಸೊ ಅಂಥವು ಸುಮಾರು ಇರಬೇಕಾಗತ್ತೆ. ದೊಡ್ಡದಾಗಿ ನೀವು ಶುರು ಮಾಡಬೇಕು. ಪೇಪರ್ ಪ್ಲೇಟ್ ಇರಬೇಕು, ಪೇಪರ್ ರೋಲ್ ಇರಬೇಕು, ಪೇಪರ್ ಕಪ್ಸ್ ಇರಬೇಕು, ಪ್ಲಾಸ್ಟಿಕ್ ಕಪ್ಸ್ ಇರಬೇಕು, ಟಿಶ್ಯೂಗಳು ಮ್ಯಾನುಫ್ಯಾಕ್ಚರಿಂಗ್ ಇರಬೇಕು, ಸುಮಾರು ಇರಬೇಕು. ಅವಾಗ ನಿಮಗೆ ಲಾಭ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆನಾ? ಸೊ ಅರ್ಥ ಆಯ್ತಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಬಂಡವಾಳ ಹಾಕ್ಕೊಂಡು ಈ ಬಿಸ್ನೆಸ್ನ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಗೊತ್ತಾಯ್ತಲ್ವಾ? ತುಂಬಾ ಲಾಸ್ ಆಗುತ್ತೆ. ಹಾಗೂ ನಿಮಗೆ ಈ ಬಿಸ್ನೆಸ್ನ ಮಾಡ್ಬೇಕನ್ಸಿದ್ರೆ ಪೇಪರ್ ಪ್ಲೇಟ್ ಬಿಸ್ನೆಸ್ ಮಾಡ್ಬೋದು ಅಂತ ಅದಕ್ಕೂ ಐಡಿಯಾಗಳು ಕೊಟ್ಟಿದ್ದೀನಿ. ಓಕೆನಾ? ಅದು ವಿಡಿಯೋ ಮಾಡಿದ್ದೀನಿ. ಎಲ್ಲೆಲ್ಲಿ ಮಾಡಬೇಕು, ಯಾವ ಥರ ಮಾಡಬೇಕು, ಏನು ಪ್ರೊಸೀಜರು, ಯಾವ ಜಾಗದಲ್ಲಿ ಮಾಡಿದ್ರೆ ಸೂಕ್ತ, ಯಾರಿಗೆ ಸೇಲ್ ಮಾಡಬೇಕು, ಯಾವ ಶಾಪಿಗೆ ಸೇಲ್ ಮಾಡಬೇಕು, ಪ್ರತಿಯೊಂದು ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಅಲ್ಲೂ ಕೂಡ ನೀವು ವಿಡಿಯೋನ ನೋಡ್ಬೋದು. ಓಕೆ, ಹಾಗಾಗಿ ಬಿಸ್ನೆಸ್ನ ಎಲ್ಲೆಲ್ಲಿ ಕೊಡ್ಬೋದು, ಈ ಪೇಪರ್ ಪ್ಲೇಟ್ ಸೇಲ್ ಮಾಡ್ಬೋದು ಅಂತ ನಾವು ನೋಡೋದಾದ್ರೆ ದಿನಸಿ ಅಂಗಡಿ, ಬೇಕರಿಗಳು, ಕ್ಯಾಟ್ರಿಂಗು, ಮದುವೆ ಫಂಕ್ಷನ್ಗಳು, ಮತ್ತು ಸ್ಟೇಷನರಿ ಶಾಪ್, ಸುಮಾರು ಕಡೆ ಎಲ್ಲಿ ಬೇಕಾದ್ರೂ ನೀವು ಇದನ್ನು ಸೇಲ್ ಮಾಡ್ಬೋದು. ಎಲ್ಲ ಕಡೆ ಸೇಲ್ ಆಗುತ್ತೆ. ಓಕೆ, ಚಿಕನ್ ಅಂಗಡಿ, ಮಟನ್ ಅಂಗಡಿ, ತರಕಾರಿ ಅಂಗಡಿ ಎಲ್ಲ ಸೇಲ್ ಆಗಲ್ಲ. ಸೊ ನಿಮ್ಗೆ ಗೊತ್ತಿರುತ್ತಲ್ಲ, ಪೇಪರ್ ಪ್ಲೇಟ್ ಎಲ್ಲ ಸಿಗುತ್ತಲ್ಲ, ಅಂಥವೆಲ್ಲ ಆರಾಮಾಗಿ ಸೇಲ್ ಮಾಡ್ಬೋದು. ಬಟ್ ಮಾರ್ಕೆಟಿಂಗ್ ತುಂಬಾ ಕಷ್ಟ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಇದು ಡೈಲಿ ಮೂವಿಂಗ್ ಪ್ರಾಡಕ್ಟ್ ಅಲ್ವೇ ಅಲ್ಲ. ಓಕೆನಾ? ಸೊ ನಿಮ್ಮ ಮನೇಲಿ ಊದಿನ ಕಡ್ಡಿ ಹುಡುಕಿ, ಕರ್ಪೂರ ಹುಡುಕಿ, ಅಗರಬತ್ತಿ ಹುಡುಕಿ, ಈಗ ಹೋಗಿ 5 ನಿಮಿಷ ಒಳಗೆ ತರ್ತೀರ, ಹೋಗಿ 5 ಮಿನಿಟ್ಸ್ ಒಳಗೆ ತರ್ತೀರ, ಸಿಗುತ್ತೆ ನಿಮಗೆ. ಪೇಪರ್ ಪ್ಲೇಟ್ ಇದೆಯಾ ನಿಮ್ಮ ಹುಡುಕಿ ನೋಡೋಣ, ಇದೆಯಾ? ಯಾಕೆ ಬೇಕು? ಫಂಕ್ಷನ್ ಇದ್ರೆ ಮಾತ್ರ ತರ್ತೀರ, ಡೈಲಿ ಯೂಸ್ ಮಾಡುವಂಥ ಪ್ರಾಡಕ್ಟ್ ಅಲ್ಲ. ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ಹೇಳ್ತೀನಿ, ಆದಷ್ಟು ನೀವು ಡೈಲಿ ಮೂವಿಂಗ್ ಪ್ರಾಡಕ್ಟ್ನ ಬಿಸ್ನೆಸ್ ಮಾಡೋಕ್ಕೆ ಟ್ರೈ ಮಾಡಿ. ಅವಾಗ ನೀವು 100% ಸಕ್ಸಸ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಮೇನ್ ಟಿಪ್ಸ್ ನಾನು ನಿಮ್ಗೆ ಕೊಡ್ತಿರುವಂಥದ್ದು. ಸೊ ಆದಷ್ಟು ಡೈಲಿ ಮೂವಿಂಗ್ ಪ್ರಾಡಕ್ಟ್ನೇ ನೀವು ಟಾರ್ಗೆಟ್ ಮಾಡಬೇಕು. ಓಕೆನಾ? ಜಾಸ್ತಿ ಮೂವಿಂಗ್ ಟಾರ್ಗೆಟ್. ಈಗ ನೀವು ಒಂದು ಕಡೆ ಪೇಪರ್ ಪ್ಲೇಟ್ ಅಂಗಡಿ ಇಡ್ತೀರ ಎಕ್ಸಾಂಪಲು, ಅದ್ರ ಪಕ್ಕ ತರಕಾರಿ ಅಂಗಡಿ ಇಲ್ಲ ಕಾಯಿ ಅಂಗಡಿ ಇರುತ್ತೆ. ಪೇಪರ್ ಪ್ಲೇಟ್ ಜಾಸ್ತಿ ಸೇಲ್ ಆಗುತ್ತೆ, ತರಕಾರಿ ಜಾಸ್ತಿ ಸೇಲ್ ಆಗುತ್ತೆ, ಇಲ್ಲ ಕಾಯಿ ಜಾಸ್ತಿ ಸೇಲ್ ಆಗುತ್ತೆ? ನೀವೇ ಗೆಸ್ ಮಾಡಿ. ತರಕಾರಿ ಜಾಸ್ತಿ ಸೇಲ್ ಆಗುತ್ತೆ. ಯಾಕೆ ಹೇಳಿ? ಅದು ದಿನನಿತ್ಯ ಬೇಕಾಗಿರುವಂಥ ವಸ್ತು ಅದು. ಓಕೆನಾ? ನಿಮ್ಗೆ ನೋಡೋಕ್ಕೆ ನಿಮ್ಗೆ ಏನಿಸುತ್ತದೆ, ನಾನು 5 ಲಕ್ಷ ಬಂಡವಾಳ ಹಾಕಿದ್ದೀನಿ, 2 ಲಕ್ಷ ಬಂಡವಾಳ ಹಾಕ್ತೀನಿ, ನಮ್ಮ ಅಂಗಡಿ ಸ್ಟಾಕ್ ಬೇಜಾರಿದೆ ಅಂತ ನಿಮ್ಗೆ ಅನ್ಸುತ್ತೆ. ಬಟ್ ನೀವೇನಂದ್ರೆ ನೊಣ ಹೊಡಿತಾ ಇರ್ತೀರ ಕೂತ್ಕೊಂಡು. ಅವ್ನು ಏನಂದ್ರೆ ಬರೀ 10-20 ಸಾವಿರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು 5 ಸಾವಿರ ರೂಪಾಯಿ ಹಾಕ್ಬಿಟ್ಟು ಅವ್ನು 2 ಸಾವಿರ ರೂಪಾಯಿ 1 ಸಾವಿರ ರೂಪಾಯಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ತರಕಾರಿ ಅಂಗಡಿಯವರು. ಕಷ್ಟ ಅಷ್ಟೇ ಇರತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಯಾಕಂದ್ರೆ ಅದು ದಿನನಿತ್ಯ ಮೂವಿಂಗ್ ಐಟಮ್. ಅದು ಇದು ನಾನ್ ಮೂವಿಂಗ್ ಐಟಮು, ರೇರು ತುಂಬ. ಓಕೆನಾ? ಅದಕ್ಕೋಸ್ಕರ ಹೇಳ್ತೀನಿ, ದಯವಿಟ್ಟು ಮೂವಿಂಗ್ ಐಟಮ್ಗಳನ್ನ ನೀವು ಆದಷ್ಟು ಫೋಕಸ್ ಮಾಡಿ ಬಿಸ್ನೆಸ್ ಮಾಡೋಕ್ಕೆ. ನಾನ್ ಮೂವಿಂಗ್ ಐಟಮ್ಗಳನ್ನ ದಯವಿಟ್ಟು ಫೋಕಸ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಲಾಸ್ ಆಗ್ತೀರಾ, ಕೈ ಸುಟ್ಕೋತೀರಾ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಈ ಬಿಸ್ನೆಸ್ ಬೇಡವೇ ಬೇಡ. ಓಕೆ, ಹಾಗಾಗಿ ಈಗ ತುಂಬ ಜನಕ್ಕೆ ಡೌಟ್ ಇದೆ, ಸೊ ಈ ಮಿಷಿನ್ ಬೆಲೆ ಎಷ್ಟು ಅಂತ. ಸೊ ಮಿಷಿನ್ ಬೆಲೆ ಬಂದ್ಬಿಟ್ಟು ಸಿಂಗಲ್ ಡೈ 65,000, ಡೈ ಸೇರಿಸಿ 1,05,000 1,10,000 ಆಗುತ್ತೆ. ಸೊ ಡಬಲ್ ಡೈ ತಗೊಂತೀನಿ ಅಂದರೆ ಡಬಲ್ ಡೈ ಬಂದ್ಬಿಟ್ಟು 1,60,000, ಡೈ ಎಲ್ಲ ಸೇರಿ 2,05,000 2,10,000 ಆಗುತ್ತೆ. ಡಬಲ್ ಡೈ ಅಂದರೆ ಏನಲ್ಲ, ಒಂದೇ ಸರಿ ಎರಡು ಪ್ಲೇಟ್ನ ನೀವು ಹೊಡಿಬೋದು. ಒಂದು ದೊಡ್ಡದು, ಒಂದು ಚಿಕ್ಕದು, ಈ ಥರ. ಇಲ್ಲ ಒಂದು ದೊಡ್ಡದು, ಇಲ್ಲ ಚಿಕ್ಕದು, ಈ ಥರ ಪ್ಲೇಟ್ಗಳು. ಇಲ್ಲ ದೊಡ್ಡದು 2 ಸೈಜಿಂದ ಈ ಥರ ಪ್ಲೇಟ್ಗಳನ್ನ ನೀವು ಒಂದೇ ಸಾರಿ ಮಾಡ್ಬೋದು. ಕರೆಂಟ್ ಬಿಲ್ ಉಳಿಯುತ್ತೆ, ಲೇಬರ್ ವರ್ಕ್ ಕೂಡ ಫಾಸ್ಟಾಗಿ ನಡೆಯುತ್ತೆ, ಪ್ರತಿಯೊಂದು ಕೂಡ ಬೇಗ ಆಗುತ್ತೆ. ಸೊ ಅದಕ್ಕೆ ಡಬಲ್ ಡೈನ ಯೂಸ್ ಮಾಡ್ತಾರೆ, ಫಾಸ್ಟ್ ವರ್ಕಿಂಗ್ ಅಂತ. ಇನ್ನು ಕೆಲವರು ಒಂದು 3-4 ಲಕ್ಷ ಹಾಕ್ಬಿಟ್ಟು ಆಟೋಮೆಟಿಕ್ ಹಿಂಗೆ ಪ್ಲೇಟ್ ಇಟ್ಟರೆ ಹಿಂಗೆ ಬಂದು ಬೀಳುತ್ತೆ. ಓಕೆ, ನಂಗೆ ಇಟ್ಟರೆ ಸಾಕು, ಅದಾಗೆ ಕಟ್ ಆಗುತ್ತೆ, ಅದಾಗೆ ಫುಲ್ ಅಂತ ಬಂದು ಹಿಂಗೆ ಬಿದ್ದುಬಿಡುತ್ತೆ. ಜಸ್ಟ್ ಪ್ಯಾಕಿಂಗ್ ಮಾಡೋದು ಅಷ್ಟೇ ನಿಮ್ಮ ಕೆಲಸ. ಸೊ ಆ ಟೈಪ್ ಮಿಷಿನ್ ಕೂಡ ಇದೆ, 3-4 ಲಕ್ಷ ರೂಪಾಯಿದು. ಸೊ ಓಕೆ, ಹೇಳಿದ್ನಲ್ಲ ಈ ಮಿಷಿನ್ನ ಬೆಲೆ ಈ ಥರ ಇದೆ. ಸೊ ಡೈಗಳು ನೋಡೋದಾದರೆ 4 ಡೈಯಿಂದ ಸ್ಟಾರ್ಟ್ ಆಗುತ್ತೆ. ಪೇಪರ್ ಪ್ಲೇಟ್ ಸೈಜ್ಗಳು ಎಲ್ಲಿಂದ ಅಂತ ನೋಡಿದ್ರೆ 4, 5, 6, 7, 8, 9, 10,
11, 12, 13, 14, 15, 16 ಇಡೀ ತನಕ ಡೈಗಳಿದೆ. ನಿಮ್ಗೆ ಅನ್ಸ್ಬೋದು ಇಷ್ಟೆಲ್ಲ ಡೈ ತಗೊಳಕ್ಕೆ ಎಷ್ಟಾಗುತ್ತೆ ಅಂತ. ಕರೆಕ್ಟಾಗಿ ಇಷ್ಟು ಡೈ ತಗೊಳಕ್ಕೆ ಏನಿಲ್ಲ ಅಂದರೂ ಕರೆಕ್ಟಾಗಿ 70,000 to 90,000 ರೂಪಾಯಿ ತನಕ ಆಗುತ್ತೆ. ಸೊ ಅಷ್ಟು ನಂಗೆ ಬೇಡಪ್ಪ, ಜಾಸ್ತಿ ಮೂವಿಂಗೆಲ್ಲ ಡೈ ತೊಗೊತೀನಿ ಅಂದರೆ 4, 5, 6 ಪ್ರಸಾದ, ಓಕೆನಾ, ದೇವಸ್ಥಾನ ಪ್ರಸಾದ ಕೊಡೋಕ್ಕೆ, ಇಲ್ಲ ಚಿಕ್ಕದಾಗಿ ಪಾಯಸ ಇಲ್ಲ ಸ್ವೀಟ್ ಹಾಕೊಡೋಕ್ಕೆ. 4, 5, 6, 7 ಅದು ಪ್ರಸಾದ, ಇಲ್ಲಾಂದರೆ ಸಣ್ಣ ಪುಟ್ಟ ಈ ಡ್ರಿಂಕ್ಸ್ ಪಾರ್ಟಿಲಿ ಮಿಕ್ಸ್ಚರ್, ಸ್ವೀಟ್ಸು, ಖಾರ, ಚಿಪ್ಸು ಈ ಥರ ಹಾಕೊಡೋಕ್ಕೆ. 8ನೇ ನಂಬರ್ ಬಂದುಬಿಟ್ಟು ಟಿಫನ್, ಪ್ರಸಾದನೂ ಹಾಕ್ಬೋದು, ಟಿಫನ್ ಇಡ್ಲಿ, ಪಲಾವು, ಪೊಂಗಲ್ಲು ಈ ಥರ. 9ನೇ ನಂಬರ್ ಬಂದುಬಿಟ್ಟು ದೋಸೆ, ಪೂರಿ ಈ ಥರ. 10, 11 ನಂಬರ್ ಬಂದುಬಿಟ್ಟು ಅದು ಕೂಡ ತಿಂಡಿ, ಸ್ವಲ್ಪ ದೊಡ್ಡದಾಗಿರುತ್ತೆ, ಅನ್ನ ಸಾಂಬಾರು, ಆಮೇಲೆ ಮೊಸರು, ಕೇಸರಿಬಾತ್, ಮೊಸರು, ಪಲಾವು, ಉಪ್ಪಿಟ್ಟು ಈ ಥರ ದೊಡ್ಡ ಪ್ಲೇಟ್ಗಳು. 12ನೇ ನಂಬರ್ ಬಂದುಬಿಟ್ಟು ಊಟದ್ದು, 13 ಊಟದ್ದು, 14 ಕೂಡ ಊಟದ್ದು, ನಾನ್ ವೆಜ್ ದೊಡ್ಡದು, 14 ಕೂಡ ಊಟದ್ದು, ಅದು ಕೂಡ ದೊಡ್ಡ ಪ್ಲೇಟ್. ಸೊ ಈ ಥರ ಪ್ಲೇಟ್ಗಳಾಗಿ ಡಿವೈಡ್ ಮಾಡಿದ್ದಾರೆ ಡೈ ವೈಸ್. ನೀವು ಅಂಗಡಿ ಹೋಗ್ಬಿಟ್ಟು ಊಟದ ಪ್ಲೇಟ್ ಕೊಡಿ ಅಂದರೆ ಟಕ್ ಅಂತ ಕೊಡ್ತಾನೆ, ಬಟ್ ನೀವು ನಂಬರ್ ಹೇಳಿದ್ರೆ ಇನ್ನೂ ಈಸಿ ಆಗ್ತಾನೆ. 12, 14, 16 ಈ ಥರ. 12 ಬಂದ್ಬಿಟ್ಟು ವೆಜ್ ಊಟ ಸಿಂಪಲ್ ಆಗಿತ್ತು. ನಾನ್ ವೆಜ್ ನೋಡ್ಬಿಟ್ಟು 12 ನಂಬರ್ ಆಗಲ್ಲ, 14 ಇಲ್ಲ 16 ಆಗಬೇಕು ದೊಡ್ಡ ಪ್ಲೇಟು. ಬಟ್ ಅದು ಕೈಯಲ್ಲಿ ಇಲ್ಲ, ಟೇಬಲ್ ಮೇಲೆ ಇಟ್ಕೊಂಡೆ ತಿನ್ನಬೇಕು, ಓಕೆನಾ. ಸೊ ಅರ್ಥ ಆಯ್ತಲ್ಲ ಪ್ಲೇಟ್ಗಳ ಬಗ್ಗೆ. ಸೊ ಮಿಷಿನ್ಗಳ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಯಾವ ಥರ ಅಂತ. ಓಕೆ ಹಾಗಾದ್ರೆ ಈಗ ನೀವು ಮೇನ್ ಒಂದು ಕೆಲಸ ಮಾಡಬೇಕು, ಏನಂದರೆ ನಿಮ್ಮ ಒಂದು ಸಂಬಂಧಿಕರು ಅಂದರೆ ನೆಂಟರಿಗೆ ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಅಟ್ಲೀಸ್ಟ್ ಒಂದು 5 ಗ್ರೂಪಿಗೆ, ವಾಟ್ಸಪ್ ಗ್ರೂಪ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮ್ಮ ಒಂದು 10 ಜನ ಫ್ರೆಂಡ್ಸಿಗೆ, ಇಲ್ಲ 5 ಜನ ಫ್ರೆಂಡ್ಸಿಗೆ, ಇಲ್ಲ ಇಬ್ಬರಿಗೆ, ಕೊನೆ ಪಕ್ಷ ಇಬ್ಬರಿಗಾದ್ರು ಶೇರ್ ಮಾಡಿ ವಿಡಿಯೋನ. ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಕೆಲವೊಬ್ರು ಈ ಬಿಸ್ನೆಸ್ನ ಮಾಡ್ಬೇಕಂತಿರ್ತಾರೆ, ನಿಮ್ಮ ಹತ್ರ ಹೇಳಿರಲ್ಲ, ಸೊ ಲಾಸ್ ಮಾಡ್ಕೋತಾರೆ, ಎಲ್ಲ ಆದಮೇಲೆ ನಿಮ್ಮ ಹತ್ರ ಬರ್ತಾರೆ. ಸೊ ಆ ಟೈಮಲ್ಲಿ ಈ ವಿಡಿಯೋ ಕಳಿಸಿ ಯೂಸ್ ಇಲ್ಲ. ಸೊ ಈಗಲೇ ದಯವಿಟ್ಟು ಕಳಿಸಿ ಈ ವಿಡಿಯೋನ. ಬೇರೆ ಯಾವ ವಿಡಿಯೋನ ನಾನು ಕಳಿಸಿ ಅಂತ ಹೇಳ್ತಿಲ್ಲ, ಈ ವಿಡಿಯೋನ ಕಳಿಸಿ. ಯಾಕಂದರೆ ತುಂಬ ಜನ ಮೋಸ ಹೋಗ್ತಿದ್ದಾರೆ ಈ ಬಿಸ್ನೆಸ್ನ ನಂಬಿ, ತುಂಬ ಜನ ಲಾಸ್ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ಬೇಡ ಈ ಬಿಸ್ನೆಸ್ಸು. ದಯವಿಟ್ಟು ಈಗಲೇ ಇವತ್ತೇ ಈ ವಿಡಿಯೋ ಮುಗಿದ ತಕ್ಷಣ ದಯವಿಟ್ಟು ನಿಮ್ಮ ಒಂದು ಸ್ನೇಹಿತರಿಗೆ, ಇಲ್ಲ ಸಂಬಂಧಿಕರಿಗೆ ಈ ವಿಡಿಯೋಗಳನ್ನ ಕಳಿಸಿ. ಸೊ ಅವರು ಕೂಡ ನೋಡಲಿ ಅಂತ ಹೇಳ್ತಾ ಇದ್ದೀನಿ. ಒಂದು ವೇಳೆ ನಾನು ಮಾತಾಡೋದು ನಿಜ ಅನಿಸಿದ್ರೆ ದಯವಿಟ್ಟು ನನ್ನೊಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆನ. ಸೊ ಒಂದು ವೇಳೆ ನೀವೇನೋ ಮೋಸ ಹೋಗಿರೋ ದಯವಿಟ್ಟು ನಿಮ್ಮೊಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮೋಸ ಹೋಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾರಿಂದ ಅಂತ ನನಗೇನು ಬೇಡ. ಸೊ ಇಲ್ಲ ಬ್ರದರ್, ನನಗೆ ಈ ಥರ ಮೋಸ ಹೋಗಿದ್ದೀನಿ, ಈ ಥರ ನನಗೆ ಕಷ್ಟ ಆಯಿತು, ಈ ಥರ ಮಾಡಿದೆ, ಈ ಥರ ಫೇಸ್ ಮಾಡಿದೆ, ಪ್ರತಿಯೊಂದು ಕೂಡ ನಿಮ್ಮೊಂದು ಅನಿಸಿಕೆನ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಕಮೆಂಟ್ ಬಾಕ್ಸ್ ಎನಿ ಟೈಮ್ ಆನ್ ಇರುತ್ತೆ. ನೀವು ಒಳ್ಳೆ ರೀತಿಲಾದರೂ ಕಮೆಂಟ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಅನಿಸಿಕೆ ಏನಿದೆ ಅದರಲ್ಲೂ ಕಮೆಂಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ ಹಾಗಾದರೆ ಈಗ ತುಂಬ ಜನ ಅಂದ್ಕೊಂಡಿದ್ದೀರಾ ಈ ಬಿಸ್ನೆಸ್ ಮಾಡಬೇಕು ಅಂತ. ಸೊ ಈ ಮಿಷಿನ್ ತಗೊಳ್ಳೋದ್ರಿಂದ ಗೌರ್ಮೆಂಟಿಂದ ಸಬ್ಸಿಡಿ ಕೊಡ್ತಾರೆ ಅಂತ ನಿಮ್ಮೊಂದು ಮೈಂಡ್ ಸೆಟ್ಟಲ್ಲಿದೆ. ಓಕೆ, ಕೊಡ್ತಾರೆ ಖಂಡಿತ. ಒಂದು 10,000 to 20,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಸೊ ಇನ್ನೇನಪ್ಪ ಸಬ್ಸಿಡಿ ಕೊಡ್ತಾರೆ ಅಂತಾರೆ, 100% ಸಬ್ಸಿಡಿ ಕೊಡಲ್ಲ. ಓಕೆನಾ, 1.5 ಲಕ್ಷ ರೂಪಾಯಿ ಮಿಷಿನ್ ಅಂದರೆ ನಿಮ್ಗೆ ಒಂದು 15,000 to 20,000 ರೂಪಾಯಿ ಅಷ್ಟೇ ಸಬ್ಸಿಡಿ ಕೊಡ್ಬೋದು. ಓಕೆ, ಉಳಿದಿದ್ದೆಲ್ಲ ಲಾಸೇ, ಕಂಪ್ಲೀಟ್ ಲಾಸು. ನೀವು ಅನ್ಕೋತೀರಾ ಸಬ್ಸಿಡಿನ ಕವರ್ ಮಾಡ್ತೀನಿ, ಒಂದು 2-3 EMI ಕವರ್ ಆಗುತ್ತೆ ಅಂತ. ಸೊ ಸಬ್ಸಿಡಿ ಬಿಟ್ಟು ಬೇರೆ ಎಲ್ಲ ನಿಮ್ಗೆ ಲಾಸೇ ಅಲ್ಲಿ, ಓಕೆನಾ. ಸೊ ಅದ್ರೂ ಕೂಡ ಕಮಿಷನ್ ಇದೆ, ಸಬ್ಸಿಡಿ ತಗೋ ಕೂಡ ಕಮಿಷನ್ ತಗೊಂತಾರೆ, ಓಕೆನಾ. ಅದು ಕೂಡ ಕಮಿಷನ್ ತಗೊಂತಾರೆ ಸಬ್ಸಿಡಿ ಕೊಡಿಸಿದ್ದಕ್ಕೆ. ಸೊ ಅದಕ್ಕೆ ಮತ್ತೆ ಖರ್ಚು ಹಂಗೆ ಇರುತ್ತೆ, 5,000 to 6,000 ರೂಪಾಯಿ ಬೀಳುತ್ತೆ ಖರ್ಚು. ಸುಮ್ಮನೆ ಸಬ್ಸಿಡಿ ಕೊಡಲ್ಲ ಮುದ್ರಾ ಲೋನಿಗೆ. ಸೊ ಮುದ್ರಾ ಲೋನ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಅದು ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ವಿಡಿಯೋ ಬಂದ್ಬಿಟ್ಟು ಮುದ್ರಾ ಲೋನ್ದು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಅದು ಕೂಡ 1,000 ಮೇಲೆ ಹೋಗಿದೆ ವ್ಯೂಸ್, ಓಕೆನಾ. ಸ್ಟಾರ್ಟಿಂಗಲ್ಲೇ 1,000 ಮೇಲೆ ವ್ಯೂಸ್ ಹೋಗಿದೆ. ಸೊ ಅದು ಕೂಡ ನೋಡಿ, ನಿಮಗೆ ಬೇಕಂದರೆ ಫುಲ್ ಡೌನ್ ಹೋದರೆ ಒಂದೇ ವಿಡಿಯೋನೇ ಮುದ್ರಾ ಲೋನ್ ಬಗ್ಗೆ ಇದೆ, ಓಕೆನಾ. ಸೊ ಓಕೆ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ ಮತ್ತು ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸು ಪ್ರತಿಯೊಂದು ಕೂಡ ನಿಮಗೆ ಕಂಪ್ಲೀಟಾಗಿ ಹೇಳಿದ್ದೀನಿ. ಸೊ ಯಾವ್ದಾದ್ರು ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಮಿಸ್ ಆಗಿದ್ರೆ ನಿಮ್ಮ ಒಂದು ಅನಿಸಿಕೆಯಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಅಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಡೌಟ್ ಇದ್ರೆ ಅಲ್ಲಿ ರಿಪ್ಲೈ ಕೊಡ್ತೀನಿ, ಓಕೆ. ಪ್ರತಿಯೊಂದು ಹೇಳ್ತೀನಿ ಅಂತ ಹೇಳಿದೆ, ಆದಷ್ಟು ಹೇಳಿದ್ದೀನಿ. ಎಲ್ಲ ಲಾಸ್ ಆಗ್ತೀರೋ ಅಲ್ಲಿ ಹೇಳಿದ್ದೀನಿ. ಸೊ ಹೇಳ್ತಾ ಹೋದರೆ ಇನ್ನೂ ಜಾಸ್ತಿ ಇದೆ. ಸೊ ಲಾಭದ ಬಗ್ಗೆ ಹೇಳ್ತಾ ಹೋಗ್ಬೇಕಾದ್ರೆ ಹೇಳಿ ಯೂಸ್ ಇಲ್ಲ. ಸೊ ಲಾಸ್ ಬಗ್ಗೆ ಜಾಸ್ತಿ ಹೇಳ್ತೀನಿ. ತುಂಬ ಜನ ಲಾಭದ ಬಗ್ಗೆ ಹೇಳ್ತಾರೆ, ಅದು ಹೇಳ್ಕೊಂಡು ಹೋಗ್ಬೋದು. ಬಟ್ ಲಾಸನ್ನು ಯಾರು ಹೇಳಲ್ಲ, ಯಾಕಂದರೆ ಲಾಸ್ ಅನ್ನೋದು ಕಮ್ಮಿ ಇರುತ್ತೆ. ಲಾಸ್ ಇರುತ್ತೆ, ಲಾಸ್ ಬಗ್ಗೆ ಹೇಳೋದಕ್ಕೆ ಅಂಶಗಳು ಕಮ್ಮಿ ಇರುತ್ತೆ. ಸೊ ಓಕೆನಾ. ಸೊ ಎಲ್ಲಿ ಲಾಭ ಇರುತ್ತೋ ಅದ್ರ ಬಗ್ಗೆ ಕತೆ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಎಲ್ಲಿ ಬೇಕಾದ್ರೂ ಎಷ್ಟು ಲಾಂಗ್ ಬೇಕಾದ್ರೂ ಹೋಗ್ಬೋದು. ಸೊ ಲಾಸ್ ಅನ್ನೋದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ಆದರೂ ನಾನು ಆದಷ್ಟು ಟ್ರೈ ಮಾಡಿ ಹೇಳಿದ್ದೀನಿ, ಓಕೆನಾ, ಈ ವಿಡಿಯೋದಲ್ಲಿ. ಸೊ ಮತ್ತೇನಾದ್ರು ಡೌಟ್ ಇದ್ದರೆ ಈ ವಿಡಿಯೋ ಬಗ್ಗೆ
ಅಂದರೆ ಈ ಪೇಪರ್ ಪ್ಲೇಟ್ ಮಿಷಿನ್ ಬಗ್ಗೆ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಡೌಟ್ ಇದೆ ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ತಕ್ಷಣ ರಿಪ್ಲೈ ಮಾಡ್ತೀನಿ. ಶೇರ್ ಮಾಡಿ, ಓಕೆನಾ? ಸೊ ಹಾಗಾದ್ರೆ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತೀನಿ. ನಿಮ್ಗೇನಾದ್ರು ಬೇರೆ ಬಿಸ್ನೆಸ್ ಬಗ್ಗೆ ಏನಾದ್ರು ಐಡಿಯಾ ಬೇಕಿದ್ರೆ, ಸೊ ಅದ್ರ ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರತಿಯೊಂದು ಅದ್ರ ಬಗ್ಗೆ ನಿಮಗೆ ಐಡಿಯಾ ಬೇಕಿದ್ರೆ, ಸೊ ದಯವಿಟ್ಟು ಒಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಏನಂತೀರ, ಸೊ ನಿಮ್ಮ ಒಂದು ಒಪಿನಿಯನ್ನ ತಿಳಿಸ್ಬೋದು. ಸೊ ನಿಮ್ಗೆ ಯಾವ ಬಿಸ್ನೆಸ್ ರಿಲೇಟೆಡ್ ವಿಡಿಯೋ ಬೇಕು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಖಂಡಿತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮತ್ತೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಅದ್ಭುತವಾದ ಬಿಸ್ನೆಸ್ ವಿಡಿಯೋ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ಆದಷ್ಟು ಬೇಗ ಸ್ಟಡಿ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ, ಓಕೆನಾ? ಆ ವಿಡಿಯೋನ ಕೂಡ. ಓಕೆ, ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡೋಣ. ಅಲ್ಲಿ ತನಕ ನನ್ನ ಯೂಟ್ಯೂಬ್ ಚಾನಲ್ನ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಗುಡ್ ಬೈ.